ಮತ್ತು 5ನೇ ದಿನ ಕ್ಲಾಸು ಡೇ 5. ಇವತ್ತು ಕ್ಲಾಸಲ್ಲಿ ಪೈಪಿಂಗ್ ಬ್ಲೌಸು ಹೊಲಿಯೋದು ಯಾವ ರೀತಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಪೈಪಿಂಗ್ ಬ್ಲೌಸು ನಾವು ಲೈನಿಂಗು ಮತ್ತು ಪೈಪಿಂಗು ಇದು ನೋಡಿ, ಇದು ಮೇಲ್ಗಡೆ ಬರಲಿ, ಇದು ಒಳಗಡೆ ಬರುವಂಥದ್ದು. ಈಗ ನೀವು ಪೈಪಿಂಗ್ನ ಲೈನಿಂಗ್ ಬಟ್ಟೆನ ಮೇಲ್ಗಡೆ ಇಟ್ಟು ಈ ಥರ ಹೊಲಿಬೇಕಾಕ. ಈಗ ನೋಡಿ, ಇದು ಮೇಲ್ಗಡೆ, ಇದು ಒಳಗಡೆ ಭಾಗ. ಈಗ ಲೈನಿಂಗ್ ಅದ್ರ ಮೇಲೆ ಇಡಬೇಕು. ಮಾರ್ಕಿಂಗ್ ನೀವು ಮೇಲ್ಗಡೆ ಬರೋಂಗೆ ನಿಮಗೆ ಕಾಣಿಸ್ಬೇಕು. ಈಗ ನಾವು ಹೊಲಿಗೆ ಹಾಕೋಕ್ಕಿಂತ ಮುಂಚೆ ನಿಮ್ಗೊಂದು ಸಣ್ಣ ಐಡಿಯಾ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ, ಬ್ಲೌಸಲ್ಲಿ ಈ ಅರ್ಧ ಭಾಗ ಫೋಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಥರನೇ ಮೇನ್ ಕ್ಲಾತಲ್ಲಿ ಇದನ್ನು ಅರ್ಧ ಭಾಗ ಅಂದರೆ ನಾವು ಫೋಲ್ಡ್ ಮಾಡಿ ಕಟ್ ಮಾಡ್ಬೇಕಾದ್ರೆ ಇದನ್ನು ನೀವು ಸೆಂಟ್ರಿಂಗ್ ಮಾಡ್ಕೊಳ್ಳಿ. ಈ ಸೆಂಟ್ರಿಂಗ್ ಮಾಡಿ ಇದ ನಂತರ ನಾವು ಫಸ್ಟಿಂದ ನಾವು ಹೊಲಿಗೆ ಹಾಕಬೇಕು. ಎಲ್ಲಿ ಫಸ್ಟಿಂದ ಅಂತಂದರೆ ನಾವು ಸೊಂಟದಿಂದ ಕೆಳಗಡೆ ನಾವು ಮಾರ್ಕ್ ಮಾಡಿದ್ವಲ್ವರ ಆ ಜಾಗದಿಂದ ನೀವು ಹೊಲಿಗೆ ಹಾಕಬೇಕು ಲೈನಿಂಗ್ ಬ್ಲೌಸ್ಗೆ ಮತ್ತು ನಾವು ಶೋಲ್ಡ್ರ್ ಹತ್ರದಿಂದ ಹೊಲಿಗೆ ಹಾಕೋದು ಮತ್ತು ನಾವು ಹಾಮೋಲಿಂದ ಹೊಲಿಗೆ ಹಾಕೋದು ಈ ರೀತಿ ಮಾಡಬಾರ್ದಾ? ಹಂಗಂದರೆ ತಪ್ಪದು ಅಂತಂದರೆ ಖಂಡಿತವಾಗ್ಲೂ ತಪ್ಪನೇ. ಕೆಳಗಡೆಯಿಂದ ನೀವು ಹೊಲಿಗೆಯನ್ನು ಹಾಕಬೇಕು, ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಈ ಥರ ಹೊಲಿಗೆ ಹಾಕಬೇಕಾಗತ್ತೆ. ನಿಮಗೆ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅದನ್ನು ಬಿಟ್ಟು ನೀವೇನಾದರೂ ಈ ಶೋಲ್ಡ್ರ್ ಹತ್ರ ಅಟ್ಯಾಚ್ ಮಾಡಿದಾಗ ಒಂದು ಕೆಳಗಡೆ ಬಂದಿರುತ್ತೆ ಈ ಕಡೆ ಬ್ಯಾಕು, ಮತ್ತು ಈ ಬ್ಯಾಕು ಮೇಲ್ಗಡೆ ಹೋಗಿರುತ್ತೆ. ನೀವು ಇದನ್ನು ತಿಳಿದೇನೆ ಮತ್ತೆ ಕಟ್ ಮಾಡಿ ಹೊಲಿದಾಗ ಹಾಕ್ಕೊಂಡಿರ್ಬೇಕಾದ್ರೆ ಆ ಬ್ಲೌಸ್ ನಮಗೆ ಕ್ಲೀನಾಗಿ ಕಾಣಿಸುತ್ತೆ. ಒಂದು ಕಡೆ ಡೌನ್ ಆಗಿರುತ್ತೆ, ಒಂದು ಕಡೆ ಮೇಲಕ್ಕಿರುತ್ತೆ. ಸೊ ಈ ಕರೆಕ್ಷನ್ ಬರಬಾರ್ದು ಅಂತಂದರೆ ಕೆಳಗಡೆಯಿಂದ ನೀವು ಹೊಲಿಗೆನ ಸ್ಟಾರ್ಟ್ ಮಾಡಬೇಕು. ನೀವು ಹೊಲಿಗೆ ಹಾಕಬೇಕಾದ್ರೆ ನಿಧಾನಕ್ಕೆ ನೀವು ಹೊಲಿಗೆನ ಹಾಕಿ ಲೈನಿಂಗು ಮತ್ತು ಲೈನಿಂಗು ಮತ್ತು ಮೇನ್ ಕ್ಲಾತ್. ನೆಕ್ಸ್ಟ್ ನಾವು ಕೆಳಗಡೆ ಒಂದು ಹೊಲಿಗೆ ಹಾಕಿದ ನಂತರ ಈಗ ಸೈಡ್ ಹೊಲಿಗೆ ಹಾಕೊಂಬರೋಣ. ನಿಧಾನಕ್ಕೆ ಮಾಡಿ, ತೊಂದರೆ ಇಲ್ಲ. ಈಗ ನೆಕ್ಸ್ಟು ಹಾಮೋಲ್ ಹತ್ರ ಬರೋಣ. ಅದ ನಂತರ ನಾವು ಈ ಜಾಗದಲ್ಲಿ ಹಾಮೋಲಿಂದ ರೌಂಡ್ ಮಾಡ್ಕೊಂಬರ್ಬೇಕಾರೆ ನಿಧಾನಕ್ಕೆ ಹೊಲಿಗೆ ಹಾಕೊಂಬರ್ಬೇಕು. ಸುಮ್ಮನೆ ಆ ಥರ ಪಟ್ಟು ಈ ಥರ ಬಿಡಿಸೋ ಥರ ಕೆಲ್ಸಗಳು ಮಾಡೋಕ್ಕೋಗ್ಬೇಡಿ. ನಿಧಾನಕ್ಕೆ ಮಾಡಿ. ಒಂದು ದಿನಕ್ಕೆ ಒಂದು ಬ್ಲೌಸ್ ಆಗಲಿ, ತೊಂದರೆ ಇಲ್ಲ, ಕಲಿಯೋ ತನಕನೂ. ನೆಕ್ಸ್ಟ್ ನೋಡಿ ಈಗ ನಾವು ಶೋಲ್ಡ್ರು ಹತ್ರ ಬಂದಿದ್ದೀವಲ್ವರ, ಈಗ ನಾವು ಒಂದು ಹೊಲಿಗೆ ಹಾಕೋಣ. ಹೊಲಿಗೆ ಹಾಕಿದ ನಂತರ ನಾವು ನೆಕ್ಕಿಗೆ ಹೊಲಿಗೆ ಹಾಕಬೇಕು. ಈ ಹೊಲಿಗೆ ಹಾಕಬೇಕಾದ್ರೆ ಎರ್ಜಲ್ಲಿ ಹಾಕಿ, ಈ 1/4 ಇಂಚಷ್ಟು ಹೊಲಿಗೆ ಎಲ್ಲ ಹಾಕಬಾರ್ದು. ಕರೆಕ್ಟಾಗಿ ಎರ್ಜಲ್ಲಿ ಹಾಕಿ ಒಂದು ದಾರ ಅಷ್ಟು ಲೈನಿಂಗ್ ಮೇಲೆ ಹೊಲಿಗೆ ಬಿಡಲಿ. ಅದ ನಂತರ ನಾವು ಹೊಲಿಗೆ ನಿಧಾನಕ್ಕೆ ಈ ರೌಂಡ್ ಇರೋ ಕಡೆ ನಿಧಾನಕ್ಕೆ ನೀವು ರೌಂಡ್ ಶೇಪ್ ತಕ್ಕನಂಗೆ ನೀವು ಹೊಲಿಗೆ ಹಾಕೊಂಬರ್ಬೇಕು. ನೆಕ್ಸ್ಟ್ ನೋಡಿ ಈಗ ಶೋಲ್ಡ್ರ್ ಹತ್ರ ಬಂದಿದ್ದೀವಲ್ವರ, ಈಗ ಎರಡು ಕಡೆಯೂ ನೀವು ನೋಡಿದರೆ ನಿಮಗೆ ಒಂದೇ ಮೆಸರ್ಮೆಂಟ್ ನಿಮ್ಗೆ ಕಾಣಿಸುತ್ತೆ. ಸೊ ಈ ಥರ ಕರೆಕ್ಟಾಗಿ ಬಂದರೆ ಮಾತ್ರ ಆ ಬ್ಲೌಸು ಬ್ಯಾಕು ಹಿಂಭಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನೆಲ್ಲ ನೀವು ಬೇಸಿಕ್ಕಾಗಿ ತಿಳ್ಕೊಳ್ಳೇಬೇಕು. ಅದು ಒಂದು ಅಂಗಡಿ ಮಾಡಿದಾಗ್ಲೂ ಸರಿಯೇ, ಅಥವಾ ನೀವು ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋದಾಗ್ಲೂ ಸರಿಯೇ, ಪರ್ಫೆಕ್ಟಾಗಿ ಒಂದು ಕೆಲಸ ನಾವು ಕಲ್ತ್ಕೊಂಡು ಅವ್ರ ಹತ್ರ ನಾವು ಕೆಲಸಕ್ಕೆ ಹೋದಾಗ ನಮಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ನಮ್ಗೆ ಸಿಗುತ್ತೆ. ಸೊ ಅದನ್ನು ನೀವು ತಿಳ್ಕೋಬೇಕಂತೇಳಿ ನಿಮಗೆ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಈಗ ಲೈನಿಂಗ್ ಅಟ್ಯಾಚ್ ಮಾಡಿದ ನಂತರ ನಾವು ಏನು ಮಾಡಬೇಕಪ್ಪ ಈಗ ಅಂತಂದರೆ, ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಿ. ಯಾವುದ್ರಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಿ? ಮೇನ್ ಕ್ಲಾತಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಈ ಮೇನ್ ಕ್ಲಾತ್ನ ನಾವು ಎಕ್ಸ್ಟ್ರಾ ಇರೋಂಥದ್ದನ್ನ ಕಟ್ ಮಾಡಿ ತೆಗಿಬೇಕು. ಲೈನಿಂಗ್ನ ಕಟ್ ಮಾಡಿಕೊಡ್ದು ನಾವು ಕಟ್ ಮಾಡಬೇಕಂತಿರೋಂಥದ್ದು ಮೇನ್ ಕ್ಲಾತ್ ಮಾತ್ರ. ಅದು ಏನು ಅಳತೆ ಇದೆಯೋ ಅದೇ ಅಳತೆಗೆ ನಾವು ನಿಧಾನಕ್ಕೆ ಕಟ್ ಮಾಡ್ಕೊಂಬರೋಣ. ಅಂದರೆ ಆ ಥರ ಪಟ್ಟು ಲೈನಿಂಗ್ನ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಕಟ್ ಮಾಡಿ, ತೊಂದರೆ ಇಲ್ಲ. ಕೊನೆಯದಾಗಿ ನಾವು ಲಾಸ್ಟು ನೆಕ್ ಕಟ್ ಮಾಡೋಣ. ಈಗ ಕೆಳಗಡೆ ನಾವು ಈ ಥರ ಕರೆಕ್ಟಾಗಿ ಲೈನಿಂಗ್ ಏನು ಮೆಸರ್ಮೆಂಟ್ ಇದೆಯೋ ಅಷ್ಟು ನಿಧಾನಕ್ಕೆ ನಾವು ಕಟ್ ಮಾಡ್ಕೋಬೇಕು. ಫೈನಲ್ ಆಗಿ ಈ ನೆಕ್ ರೌಂಡ್ ಶೇಪ್ನ ನಾವು ನಿಧಾನಕ್ಕೆ ಕಟ್ ಮಾಡ್ಕೊಂಬರೋಣ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಬ್ಯಾಕ್ ಸೈಡಲ್ಲಿ ಪೀಸ್ ಕೊಟ್ಟು ಹೊಲಿಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ಈ ಬಟ್ಟೆಯನ್ನು ಮಡಚಿ ಈ ಥರ ಹೊಲಿಯೋದಿಲ್ಲ. ಸೊ ನಾವು ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು. ಅದಕ್ಕೆ ನಾವು ಯಾವ ಥರ ಬಟ್ಟೆ ಕೊಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಉದ್ದಿರೋವಂಥ ಪೀಸು, ಈ ಪೀಸನ್ನ ನಾವು ತಗೋಬೇಕು. ಈ ಪೀಸಲ್ಲಿ ಯಾವುದಾದ್ರು ಒಂದು ಪೀಸು ಸ್ಟ್ರೈಟ್ ಪೀಸ್ನೇ ನಾವು ತಗೋಬೇಕು. ಅಂದರೆ
ಉದ್ದ ಪೀಸ್ ಅಂತೀವಿ ಎಲ್ಲೂರ, ಆ ಪೀಸ್ನ ತೊಗೊಳ್ಳೋಣ. ಈ ಅಂಚು ಪೀಸ್ ಇರೋ ಕಡೆಯೇ ಉದ್ದ ಪೀಸು. ಈ ಪೀಸು ಎಷ್ಟು ಅಗಲ ತೊಗೊಳ್ಳೋಣ ಅಂತಂದರೆ 2.5 ಇಂಚು ತಗೊಳ್ಳಿ. ಈಗ ದೊಡ್ಡದಾಗಲ್ಲ 2.5 ಇಂಚು, 2.5 ಇಂಚು ಅಗಲ ತಗೊಳ್ಳಿ. ತಗೊಂಡಿದ್ದ ನಂತರ ಕರೆಕ್ಟಾಗಿದೆಯಾ ಅಂತೇಳಿ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಅಂಚು ಪೀಸ್ ಬರುತ್ತಕ್ಕ, ಈ ಅಂಚು ಪೀಸ್ನ ಕಟ್ ಮಾಡಿ ತೆಗಿಬೇಕು. ಅಣ್ಣ ಇದು ಯಾತಕ್ಕೋಸ್ಕರ ಕಟ್ ಮಾಡಿ ತೆಗಿಬೇಕು? ಚೆನ್ನಾಗಿರೋಂಥ ಬಟ್ಟೆನ ಏನಕ್ಕೆ ಕಟ್ ಮಾಡಬೇಕಪ್ಪ ಅಂತಂದರೆ ಅಂಚು ಪೀಸು ಟೈಟಾಗಿರುತ್ತಕ್ಕ. ಈ ಮೇಲ್ಗಡೆ ಇರೋಂಥ ಬಟ್ಟೆ ನಾವು ಈಗ ಫೋಲ್ಡ್ ಮಾಡಿದಾಗ ಲೂಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಅಂಚು ಪೀಸ್ನ ಯಾವಾಗಲೂ ಕಟ್ ಮಾಡಿ ತೆಗೀರಿ. ಇದನ್ನು ನಾವು ಸೇರಿಸ್ಕೊಂಡ್ರೆ ದಪ್ಪ ಆಗುತ್ತೆ, ಮತ್ತೊಂದು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಏನಕ್ಕಪ್ಪ ಈ ಥರ ಸಣ್ಣ ಸಣ್ಣ ವಿಷಯ ಎಲ್ಲ ನಮ್ಗೆ ತಿಳಿಸ್ಬೇಕು, ಅದು ಕೂಡ ನಮಗೆ ಗೊತ್ತಿಲ್ವ ಅಂತ ಕೇಳಿದರೆ ನೀವು ಅಕ್ಕ, ಝೀರೋ ನಾಲೆಜ್ ಇರೋರು ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಇದನ್ನು ತಿಳಿಸ್ತಾ ಇದ್ದೀನಿ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನೀವು ಸಣ್ಣ ಸಣ್ಣ ವಿಷಯದಲ್ಲೇ ನಮಗೆ ಸುಮಾರು ಪ್ರಾಬ್ಲಮ್ ಇರುತ್ತೆ. ಈಗ ನೋಡಿ ಅಕ್ಕ, ಕಟ್ ಮಾಡಿದ ನಂತರ ನಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಇದರದಾಗಲ ಎಷ್ಟು ಆಗಬೇಕು, ಈ ಬಟ್ಟೆನಾಗಲ 2.5 ಇಂಚ್ ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿದಾಗ 1.25 ಇಂಚ್ ಆಗುತ್ತೆ. ಈಗ ನಾವು ಏನು ಮಾಡ್ತೀವಿ, ಈ ಜಾಗದಲ್ಲಿ ಅಂದರೆ ಇಲ್ಲಪ್ಪ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ಹೊಲಿಗೆ ಹಾಕೋಣ. ಈ ಹೊಲಿಗೆ ಹಾಕ್ಬೇಕಾದ್ರೆ ಎಷ್ಟು ಹಾಕಬೇಕು, 1/2 ಇಂಚು ನಾವು ಮಾರ್ಜಿನ್ ಹಿಡಿಬೇಕು. ಅಂದರೆ ಅರ್ಧ ಇಂಚಷ್ಟು ಹೊಲಿಗೆ ಹಾಕಬೇಕು. ನಿಧಾನಕ್ಕೆ ಹಾಕೋಬನ್ನಿ. ಸುಮ್ಮನೆ ಬ್ಯಾಕಲ್ಲಿ ಸಪೋರ್ಟಿಗೆ ಮಾತ್ರ ನಾವು ಕೈ ಇಟ್ಕೋಬೇಕು. ಈ ಬಟ್ಟೆನ ಹಾಕಿ ಎಳಿಬಾರ್ದು. ಆ ರೀತಿ ನೀವು ಎಳೆದಾಗ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ದೂರ ಹೊಲಿಗೆ ಆಗುತ್ತೆ, ಬೇಗ ಬಿಡಿಸಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಎಳಿಬಾರ್ದು. ಸುಮ್ಮನೆ ಒಂದು ಸಪೋರ್ಟಿಗೆ ಒಂದು ಕೈ ಇಟ್ಕೋಬೇಕಕ್ಕ. ಏನಕ್ಕೋಸ್ಕರ ನಾನು ಕೈ ಇಡಬೇಕು ಅಂತ ಮೊನ್ನೆ ಕೂಡ ಕೇಳಿದ್ರೆ ಅವಾಗ ನನಗೆ ಅದು ಡೌಟಲ್ಲಿ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ರಿಂಕಲ್ ಬರೋಲ್ಲಕ್ಕ. ನಾವು ಹಿಂದ್ಗಡೆ ಒಂದು ಕೈ ಇಟ್ಟು ಹೊಲಿಬೇಕಾದ್ರೆ ರಿಂಕಲ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಒಂದು ಸಪೋರ್ಟಿಗೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಈ ಥರ ನೀವು ಮಾಡಿದಾಗ ನಿಮ್ಗೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಅದ ನಂತರಕ್ಕೆ ನಾವು ಒಂದು ಹೊಲಿಗೆ ಹಾಕಿದ್ವಿ 1/2 ಇಂಚ್ ಅಷ್ಟೊತ್ತಿಗೆ. ನೆಕ್ಸ್ಟ್ ಈ ಬಟ್ಟೆನ ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡಿದ ನಂತರ ಮೇಲ್ಗಡೆ ಕಿನಾರ ಹೊಲಿಗೆ ಒಂದು ಹಾಕಬೇಕು. ನಾವು ಲಾಸ್ಟ್ ಸಲ ನಿಮಗೆ ಯಾವುದೇ ರೀತಿ ನಿಮಗೆ ಎಲ್ಲ ರೀತಿಯೂ ತಿಳಿಬೇಕಂತೇಳಿ ಒಂದು ವೈಟ್ ಥ್ರೆಡ್ ಹಾಕಿ ನಿಮಗೆ ಹೊಲ್ದು ತೋರಿಸಿದ್ದೆ. ಇವತ್ತು ಸೇಮ್ ಕಲರ್ ಥ್ರೆಡ್ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಒಂದು ಸಲ ನಾನು ಏನು ಮಾಡಿರ್ತೀನಿ, ಎಲ್ಲೆಲ್ಲೆಲ್ಲಪ್ಪ ಒಂದು ಹೊಲಿಗೆ ಬರುತ್ತೆ ಅಂತೇಳಿ ನಿಮಗೆ ವೈಟ್ ಥ್ರೆಡ್ ಹಾಕಿ ತೋರಿಸಿರ್ತೀನಿ. ಏನಾದ್ರು ನಿಮಗೆ ಅನುಮಾನ ಏನಾರು ಇದ್ದರೆ ಆ ವಿಡಿಯೋನ ನೋಡಿ ಈ ಹೊಲಿಬೇಕಾದ್ರೆ ಇದನ್ನು ನೋಡಿದರೆ ನಿಮ್ಗೆ ಈಸಿ ಆಗುತ್ತೆ. ಅದ ನಂತರ ಈ ಬಟ್ಟೆನ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿದ ನಂತರ ಎಡ್ಜಲ್ಲಿ ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕ್ಬೇಕಾರಾಗ ಈ ಫೋಲ್ಡಿಂಗ್ ಇರುತ್ತಲ್ವರ, ಸುಮ್ಮನೆ ಈ ಸೈಡಲ್ಲಿ ತಳ್ಳಬಾರ್ದು. ಈ ಥರ ನೀವೇನಾದ್ರು ಸೈಡಲ್ಲಿ ನೀವೇನಾದ್ರು ಬಿಟ್ಟರೆ ಈ ಲೈನಿಂಗ್ ಈಚೆ ಕಾಣಿಸುತ್ತೆ, ಒಂಥರ ಹಸಿವಾಗಿ ಕಾಣಿಸುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ದಾರ ಅಷ್ಟು ಮೇಲ್ಗಡೆ ತಳ್ಕೋಬೇಕು. ಅಂದರೆ ಮೇಲಕ್ಕೆ ಬರಲಿ. ಈ ಥರ ಒಂದು ದಾರ ಅಷ್ಟು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಒಂದೇ ಒಂದು ಚೂರಷ್ಟು ಒಂದು ದಾರ ಅಷ್ಟು ಮೇಲ್ಗಡೆ ಇರಲಿ. ಆವಾಗ ಏನಾಗುತ್ತೆ, ಲೈನಿಂಗ್ ಈಚೆ ಕಾಣಿಸೋದಿಲ್ಲ ನಮಗೆ ಹೊಲಿಬೇಕಾದ್ರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನೇ ಇರಲಿ ಅಂತ ನಿಮಗೆ ಸಣ್ಣ ವಿಷಯ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆರಾಮಾಗಿ ಬೇರೆ ಯಾವುದೇ ರೀತಿ ಮೊಬೈಲ್ ನೋಡ್ದೇ, ಬೇರೆ ರೀತಿ ನ್ಯೂಸ್ಗಳು ನೋಡ್ದೇ ಇದು ಒಂದು ಮಾತ್ರ ನೀವು ವಾಚ್ ಮಾಡ್ತಾ ಬನ್ನಿ. ಅಂದರೆ ಈ ಟೈಲರಿಂಗ್ ಕ್ಲಾಸ್ನ ನೀವು ಕರೆಕ್ಟಾಗಿ ಬರೀ 1 ಅವರ್ ಮಾತ್ರ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ನಿಮ್ಮ ಜೊತೆ. ಈಗ ನಿಮ್ಗೆ ಯಾವುದೇ ರೀತಿ ನಿಮಗೆ ಕರೆಕ್ಷನ್ ಬರೋದಿಲ್ಲಕ್ಕ. ಈಗ ನೆಕ್ಸ್ಟು ನಾವೇನು ಮಾಡಬೇಕಪ್ಪ, ಬಟ್ಟೆ ಕೊಟ್ಟು ಹೊಲ್ದಿದ ನಂತರ ಬ್ಯಾಕ್ ಸೈಡಲ್ಲಿ ಇದನ್ನು ಫೋಲ್ಡ್ ಮಾಡಿ. ಯಾವುದನ್ನ ಈ ಬಟ್ಟೆಯನ್ನು ಫೋಲ್ಡ್ ಮಾಡಿದ ನಂತರ ಬ್ಯಾಕ್ ಟು ಬ್ಯಾಕ್ ಫೋಲ್ಡ್ ಮಾಡಿದ್ದೀವಿ. ಫೋಲ್ಡ್ ಮಾಡಿದ ನಂತರ ಬ್ಯಾಕಲ್ಲಿ ನಾವು ಒಂದು ಡಾಟ್ ಹಾಕಬೇಕು. ಆಲ್ರೆಡಿ ಒಂದು ಡಾಟಿಗೆ ಮಾರ್ಕ್ ಹಾಕಿದ್ದೀವಿ, ಮತ್ತೊಂದು ಡಾಟಿಗೆ ಮಾರ್ಕ್ ಹಾಕಬೇಕು. ಒಂದು ಕಡೆ ಮಾತ್ರ ನಾವು ಮಾರ್ಕ್ ಹಾಕಿರ್ತೀವಿ ಅಲ್ಲವ್ರಾ. ಹೊಲಿಬೇಕಾದ್ರೆ ಇನ್ನೊಂದು ಡಾಟಿಗೆ ನಾವು ಮಾರ್ಕ್ ಹಾಕೋಬೋದು. ಇಲ್ಲಿ ನೋಡಿ, ಈಗ ಒಂದು ಮಾರ್ಕು ಸೆಂಟ್ರಿಗೆ ಮಾರ್ಕಿನೇ ನೀವು ಮಾರ್ಕಿಂಗ್ ತಗೋಬೇಕು. ಸೈಡ್ ಮಾರ್ಕಿಂಗ್ ತಗೊಳಕ್ಕೆ ಹೋಗಬೇಡಿ, ಡಾಟ್ ಚೇಂಜ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಈ ಬಟ್ಟೆನ ಫೋಲ್ಡ್ ಮಾಡಿದಾಗ ಹಿಂಭಾಗ ಕರೆಕ್ಟಾಗಿ ಈ ಮಾರ್ಕಿಂಗ್ ನೇರವಾಗಿ ಹಿಂಭಾಗ ಒಂದು ಮಾರ್ಕ್ ಮಾಡಿದರೆ ನಿಮ್ಮದು ಡಾಟ್ ಮೆಸರ್ಮೆಂಟ್ ಸಿಗುತ್ತೆ. ಸೊ ಈ ಸೆಂಟ್ರ್ ಮಾರ್ಕಿಂಗ್ ಫೋಲ್ಡಿಂಗ್ ಮಾಡ್ತೀರಾ. ಫೋಲ್ಡಿಂಗ್ ಮಾಡಿದ ನಂತರ ಈ ಜಾಗದಲ್ಲಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಡಾಟ್ನ ಫಸ್ಟ್ ಹಾಕಿ ಅದ ನಂತರ ನಾನು ಬ್ಯಾಕ್ ಸೈಡಲ್ಲಿ ಬಟ್ಟೆ ಕೊಡೋ ಥರ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಒಂದೇ ಕ್ಲಾಸಲ್ಲಿ ಎಲ್ಲನೂ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಅದಕ್ಕೋಸ್ಕರ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಸ್ಪೆಷಲಾಗಿ ಎತ್ಕೊಂಬರ್ತೀನಿ. ಸೊ ಅದಕ್ಕೋಸ್ಕರ ಈಗ ನೋಡಿ ಈ ರೀತಿ ನಾವು ಇಟ್ಬಿಟ್ಟು ಇಲ್ಲಿ ರಫ್ ಮಾಡಿದ ನಂತರ ನೀವು ಈ ಹೊಲಿಗೆನ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಎಷ್ಟಪ್ಪ ಈ ಡಾಟಿನ ಉದ್ದ ಅಂತಂದರೆ 4.5 ಇಂಚು. ಸೊ ಇದಕ್ಕೆ ನಾವು ಎಷ್ಟು ತೆಗಿಬೇಕೋ ದಾರ ಒಂದು 1/4 ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ಈ ಕೆಳಗಡೆ ಇರುವಂಥ ಎಡ್ಜಲ್ಲಿ ಇರುವಂಥ ದಾರನ ನಾವು ಕಟ್ ಮಾಡಿ ತೆಗಿಯೋಣ. ಅದ ನಂತರಕ್ಕೆ ಇನ್ನೊಂದು ಡಾಟು
ಫಸ್ಟ್ ಒಂದು ಡಾಟ್ ಮಾಡಿದ್ದೀವಿ ಅಂದರೆ ಅದೇ ಥರ ಈ ಡಾಟ್ನ ಚೆನ್ನಾಗಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರ ನೀವು ಎರಡನೇ ಡಾಟಿಗೆ ಒಂದು ಮಾರ್ಕ್ ಹಾಕ್ತೀರಾ. ಮಾರ್ಕ್ ಹಾಕಬೇಕಾದ್ರೆ ಫಸ್ಟು ಒಂದು ಡಾಟ್ ಏನು ಮಾರ್ಕ್ ಮಾಡಿದ್ದೀವೋ ಅದೇ ಅಷ್ಟು ಉದ್ದನೇ ನೀವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿದ ನಂತರ ನೀವು ಹೊಲಿಗೆ ಹಾಕಬೇಕು. ಕೆಳಗಡೆ 1/4 ಇಂಚ್ ಇರುತ್ತೆ, ಬರ್ತಾ ಬರ್ತಾ ಸಣ್ಣಗೆ ಬಂದು ಥ್ರೆಡ್ ಬಿಟ್ಟು ಕಟ್ ಮಾಡಬೇಕು. ಅಂದರೆ ದಾರ 1/4 ಇಂಚಷ್ಟು ಬಿಟ್ಟು ಕಟ್ ಮಾಡಿ. ಎರ್ಜಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಏನಾದ್ರು ನೀವು ಕಟ್ ಮಾಡಿದರೆ ಈ ದಾರನ ಬಿಡಿಸ್ಕೊಂಬರುತ್ತೆ. ಈಗ ನೆಕ್ಸ್ಟಲ್ಲಿ ಎರ್ಜಲ್ಲಿ ಇರುವಂಥ ದಾರನ ನಾವು ಕಟ್ ಮಾಡಿದ್ದೀವಿ. ಈಗ ಬ್ಯಾಕ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಬ್ಯಾಕಲ್ಲಿ ಇರುವಂಥ ಕೆಲಸ ಅಷ್ಟೇ. ಈಗ ಸದ್ಯಕ್ಕೆ ಈಗ ಬ್ಯಾಕ್ ಕಟ್ ಮಾಡಿದ್ದೀವಿ. ಬ್ಯಾಕ್ ಕಟ್ ಮಾಡಿದ ನಂತರ ಅಂದರೆ ಕಂಪ್ಲೀಟ್ ಮಾಡಿದ ನಂತರ ಈ 2 ಡಾಟನ್ನು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ನೋಡಿ, ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ಸೊ ನೆಕ್ಸ್ಟು ನಾವೀಗ ನೋಡಿ ಫ್ರಂಟ್ ತಗೊಂಡಿದ್ದೀನಿ ಅಲ್ವರಾ. ಈ ಫ್ರಂಟು ಅಟ್ಯಾಚ್ ಮಾಡಬೇಕಾದ್ರೆ ನೀವು ಲೈನಿಂಗ್ ಏನಾದ್ರು ಚೇಂಜ್ ಮಾಡಿಟ್ರೆ ಒಂದೇ ಕಡೆ ಫ್ರಂಟ್ ಬಂದಿರುತ್ತೆ. ಇದೇನಪ್ಪ ಅಂತೇಳಿ ಮತ್ತೆ ಒಂದು ಸಲ ನೀವು ಬಿಡಿಸ್ಬಿಟ್ಟು ಮತ್ತೆ ನೀವು ಬಿಡಿಸಿದ ನಂತರ ಮತ್ತೆ ಹೊಲಿಬೇಕಾಗುತ್ತೆ. ಸೊ ನಾವು ಹೊಲಿಯೋಕ್ಕಿಂತ ಮುಂಚಿತವಾಗಿಯೇ ನಾವು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಫ್ರಂಟು ಕರೆಕ್ಟಾಗಿದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆ ಇದರಲ್ಲಿ 2 ಲೈನಿಂಗ್ ಇರುತ್ತೆ. ಲೆಫ್ಟ್ ಸೈಡ್ ಒಂದು ಫ್ರಂಟು, ರೈಟ್ ಸೈಡಲ್ಲಿ ಒಂದು ಫ್ರಂಟ್ ಇರುತ್ತೆ. ಈ ಫ್ರಂಟ್ನ ತಗೊಂಡು ಫಸ್ಟ್ ನಾವು ಇದು ಒಳಗಡೆ ಅಂದರೆ ಇದು ರೈಟ್ ಸೈಡು ಇಲ್ಲಿ ನೋಡಿ ಗೊತ್ತಾಗುತ್ತೆ ಈಸಿಯಾಗಿ ನಿಮಗೆ. ಸೊ ಆದ್ರೂ ಇನ್ನೊಂದು ಸಲ ನಿಮಗೆ ತಿಳಿಸ್ಕೊಡ್ತೀನಿ. ಇದು ರೈಟ್ ಸೈಡು. ಲೆಫ್ಟ್ ಸೈಡು ಯಾವ ರೀತಿ ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. ಇದು ಲೆಫ್ಟ್ ಸೈಡ್ ಇದು ಲೆಫ್ಟ್ ಸೈಡು ತಗೋಬೇಕಾದ್ರೆ ಈಗ ನೋಡಿ ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ನನಗೆ ಸರಿ ಗೊತ್ತಾಗಿಲ್ವೇ ಅಂತ ಏನು ಅನ್ಕೊಳ್ಳೋಕೆ ಹೋಗಬೇಡಿ. ಈಗ ತೋರಿಸ್ತಾ ಇದೆ ನೋಡಿ ಇದು ಫ್ರಂಟು ಹುಪ್ಪಟ್ಟಿ ಡಾಟು, ಈ ಕಡೆನೂ ಹುಪ್ಪಟ್ಟಿ ಡಾಟು. ನೆಕ್ ನೋಡಿ ಎಷ್ಟೊಂದು ರೌಂಡ್ ಶೇಪ್ ಪರ್ಫೆಕ್ಟ್ ಆಗಿದೆ. ಸೊ ಇದು ನಮಗೆ ಫ್ರಂಟ್ ಈಗ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಫ್ರಂಟ್ನ ಒಂದು ರೌಂಡ್ ಮಾಡಿ ತೆಗೆದಿಟ್ಬಿಡೋಣ. ಒಂಥರ ಬಟ್ಟೆ ಸುತ್ತಿಟ್ಟು ತೆಗೆದಿಡೋಣ. ಅದ ನಂತರ ನಾವು ಈಗ ಲೆಫ್ಟ್ ಸೈಡ್ ಫ್ರಂಟು ಸ್ಟಾರ್ಟ್ ಮಾಡೋಣ. ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಲಿಕ್ಕೆ ಈಗ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಈ ಫ್ರಂಟ್ ಇಲ್ಲಿ ಈ ಫ್ರಂಟಿಂದ ನಾವು ಹೊಲಿಗೆ ಹಾಕಬೇಕಾದ್ರೆ ನಿಧಾನಕ್ಕೆ ಹಾಕೊಂಬನ್ನಿ. ಒಂದು 1/4 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಬಿಟ್ಟು ನೋಡಿ ಹಾಮೂಲಿಂದ ಶೋಲ್ಡ್ರ್ ನಂತರಕ್ಕೆ ನಾವು ನೆಕ್ಸ್ಟು ನೆಕ್ ಡೀಪು, ನೆಕ್ಸ್ಟು ಫ್ರಂಟು. ಲೆಫ್ಟ್ ಸೈಡು ಫ್ರಂಟ್ ಒಳಗೆ ಹಾಕಿದ್ಬೇಕಾ. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ರೈಟ್ ಸೈಡು. ನಾವು ಹೊಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾವು ಫ್ರಂಟ್ ಕಡೆಯಿಂದ ಹೊಲಿಗೆ ಹಾಕೊಂಬಂದು ಈಗ ನಾವು ಬ್ಯಾಕ್ ಕಡೆಯಿಂದ ಹೊಲಿಗೆ ಹಾಕೊಂಬರ್ತೀವಿ. ಬ್ಯಾಕ್ ಕಡೆಯಿಂದಕ ಇದು ಫ್ರಂಟಿಂದ ಬಂದಿದ್ದೀವಿ. ಈಗ ನಮಗೆ ಬ್ಯಾಕ್ ಕಡೆಯಿಂದ ಈಗ ನೋಡಿ ಇಲ್ಲಿಂದ ನಾವೊಂದು ನಿಧಾನಕ್ಕೆ ಹಾಕೊಂಬನ್ನಿ ಹೊಲಿಗೆ. ಈಗ ನೋಡಿ ಇದು ಸೆಂಟ್ರಲ್ಲಿ ಇರಲಿ, ಈ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತೀರಾ ನಾವು ನೆಕ್ ಕಡೆ ಬಂದರೆ ಬಟ್ಟೆ ಸಟಚ್ ಬರುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಿಕೊಂಡು ಫ್ರಂಟ್ ಕಡೆಯಿಂದ ಹೊಲಿಗೆ ಹಾಕೊಂಬನ್ನಿ. ನೆಕ್ಸ್ಟು ಹುಕ್ಪಟ್ಟಿ ಕಡೆಯಿಂದ ಮತ್ತೆ ನಾವು ರೌಂಡ್ ನೆಕ್ಕಿಗೆ ಹೊಲಿಗೆ ಹಾಕೊಂಬರೋಣ. ಅದ ನಂತರ ನಾವು ಶೋಲ್ಡ್ರಿಂದ ಹಾಮೂಲ್ ಕಡೆಗೆ ನೆಕ್ಸ್ಟು ಸೈಡ್ ಅಷ್ಟೇ. ಈಗ ನಾವು ಲೈನಿಂಗ್ ಅಟ್ಯಾಚ್ ಮಾಡೋವಂಥ ನಿಧಾನ ಇದೇ ಥರನೇ. ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನಾವು ಕಟ್ ಮಾಡಿ ತೆಗಿಯೋಣ. ತೋರಿಸ್ಕೊಡ್ತೀನಿ. ಇದು ಹುಕ್ಪಟ್ಟಿ ಡಾಟಿಗೆ ಒಂದು ಮಾರ್ಕ್ ಮಾಡೋಣ. ಮೈನ್ ಡಾಟಿಗೆ ಒಂದು ಮಾರ್ಕ್ ಮಾಡ್ತೀವಿ. ಡಾಟಿನ ಅಗಲಕ್ಕೆ ಒಂದು ಮಾರ್ಕ್ ಮಾಡೋಣ. ನೆಕ್ಸ್ಟ್ ನೋಡಿ ಚೆಸ್ಟ್ ಮ್ಯಾಚ್ ಒಂದು ಮಾರ್ಕ್ ಮಾಡೋಣ. ಹಾಮೋಲ್ ಡಾಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟು ನೀವು ಮಾರ್ಕ್ ಮಾಡ್ಕೊಂಡ್ರೆ ಹೊಲಿಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಏನು ಮಾಡ್ತೀವಿ, ಫಸ್ಟು ಲೆಫ್ಟ್ ಸೈಡ್ ಫ್ರಂಟ್ ತಗೊಂಡು ಈ 2 ಮ್ಯಾಚು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಆ್ಯಂಡ್ ಬ್ಯಾಕು ಚೆಕ್ ಮಾಡಿದ ನಂತರ ಈಗ ನಾವು ಈ ಫ್ರಂಟಲ್ಲಿ ಇಟ್ಟು ಅದ ನಂತರ ನಾವು ಈ ಹೊಲಿಗೆನ ಹಾಕೋಣ. ಹೊಲಿಗೆ ಹಾಕಿದ ನಂತರಕ್ಕೆ ಒಂದು 1/4 ಇಂಚಷ್ಟು ದಾರ ಬಿಟ್ಟು ಕಟ್ ಮಾಡಲೇಬೇಕು. ಈ ಕೆಳಗಡೆ ನಾವು ಈ ರೀತಿ ನಾನು ಕಟ್ ಮಾಡ್ತೀನಿ, ಬೇಕಾದರೆ ನೀವು ಫೋಲ್ಡ್ ಮಾಡಿ ಇದು ಮಾಡಿ, ಇಲ್ಲಾಂದರೆ ಕಟ್ ಮಾಡಿ ತೆಗಿ ಮ್ಯಾಮ್, ತೊಂದರೆ ಇಲ್ಲ ಇದರಿಂದ. ನೆಕ್ಸ್ಟು ಹುಕ್ಪಟ್ಟಿ ಡಾಟು, ಮೈನ್ ಡಾಟ್ ನಂತರ ಹುಕ್ಪಟ್ಟಿ ಡಾಟ್ನೇ ನೀವು ಹಾಕಬೇಕು. ಫಸ್ಟ್ ಈ ರೀತಿಯೆಲ್ಲ ಹಾಕ್ತಾಯಿದ್ರೆ ಹುಕ್ಪಟ್ಟಿ ಡಾಟು ಇದೆಲ್ಲ ಚೇಂಜ್ ಮಾಡಿ ಹಾಕ್ಬಾರ್ದು ಯಾವತ್ತಾಗಲಿ. ಫಸ್ಟ್ ನಾವು ಹಾಕಬೇಕಾಗಿರೋದು ಮೈನ್ ಡಾಟು, ಅದ ನಂತರ ಹುಕ್ಪಟ್ಟಿ ಡಾಟು, ಅದ ನಂತರಕ್ಕೆ ನಾವು ಹಾಮೋಲ್ ಡಾಟು ಹಾಕಬೇಕು. ಹಾಮೋಲ್ ಡಾಟ್ ಹಾಕ್ಬೇಕಾದ್ರೆ ಒಂದು ಕಡೆ
1/4 ಇಂಚಷ್ಟು ಮಾರ್ಜಿನ್ ಹಿಡಿಬೇಕು. ಅದ ನಂತರ ನಾವು 2 ಹೊಲಿಗೆ ಹಾಕಬೇಕು ಅದಕ್ಕೆ ಆರ್ಮ್ ಹೋಲ್ ಡಾಟಿಗೆ. ನೆಕ್ಸ್ಟ್ ಈಗ ರೈಟ್ ಸೈಡ್ ನೋಡೋಣ. ನ್ಯಾಚ್ ಟು ನ್ಯಾಚ್ ಕರೆಕ್ಟಾಗಿ ನಾವು ಈ ಮಾರ್ಕಿಂಗ್ ಇದೆಯಲ್ವ, ಸೊ ಅದಕ್ಕೋಸ್ಕರ ನಾವೇನು ಮಾರ್ಕ್ ಮಾಡೋಂಗಿಲ್ಲ. ಕರೆಕ್ಟಾಗಿ ನಾವು ನ್ಯಾಚ್ ಟು ನ್ಯಾಚ್ ಇಟ್ಬಿಟ್ಟಾಗ ಇದ ನಂತರ ನೋಡಿ ಇದು ಕರೆಕ್ಟಾಗಿ ಫೋಲ್ಡ್ ಮಾಡಿದ ನಂತರ ಡಾಟಿನ ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ ಹೊಲಿಗೆ ಹಾಕೊಂಬಂದಿದ ನಂತರ ಈಗ ಕೆಳಗಡೆ ಕ್ರಾಸಾಗಿ ಕಟ್ ಮಾಡಿ ತೆಗಿತೀವಿ. ಏನು ಲೆಫ್ಟ್ ಸೈಡ್ ಮಾಡ್ತೀರೋ ಅದೇ ಮೆಜರ್ಮೆಂಟಿಗೆ ರೈಟ್ ಸೈಡ್ ನಾವು ಹೊಲಿಗೆ ಹಾಕ್ತಾಯಿದ್ವಿ, ಅಷ್ಟೇನೇನಿಲ್ಲ. ನೆಕ್ಸ್ಟ್ ಇದು ಆರ್ಮ್ ಹೋಲ್ ಡಾಟ್. ನಾವು ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಡಾಟ್ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಯೋಕ್ ಪೀಸ್ ಯಾವ ರೀತಿ ನಾವೊಂದು ರೆಡಿ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಸ್ಟಿಪ್ಪಿಗೆ ಬಟ್ಟೆ ಕೊಡಬೇಕಕ್ಕ, ಅಂದರೆ ಇದಕ್ಕೆ ಕಂಪಲ್ಸರಿ ನಾವು ಸ್ಟಿಪ್ಪಿಗೆ ಬಟ್ಟೆ ಕೊಡಬೇಕು. ಬಟ್ಟೆ ನೋಡಿ ಅಕ್ಕ, ನಾವು ಇದರಲ್ಲಿ ಮೈನ್ ಕ್ಲಾತ್ ತಗೊತಾ ಇದ್ದೀನಿ, ಅಂದರೆ ಇದು ಸ್ವಲ್ಪ ರಫ್ ಆಗಿದೆ, ಚೆನ್ನಾಗಿದೆ, ಸೊ ಅದಕ್ಕೋಸ್ಕರ ಈ ಬಟ್ಟೆನ ತಗೊತಾ ಇದ್ದೀನಿ. ನೀವು ಸ್ವಲ್ಪ ದಪ್ಪ ಇದ್ದರೆ ಮಾತ್ರ ತಗೊಳ್ಳಿ, ತೀರಾ ನಮಗೆ ಸಣ್ಣ ಇದ್ದರೆ ತಗೊಳಕ್ಕೆ ಹೋಗಬೇಡಿ ಅಕ್ಕ. ಏನಕ್ಕಪ್ಪ ಅಂತಂದರೆ ಸ್ಟಿಪ್ಪಾಗಿರ್ಬೇಕಲ್ವರ, ಅದಕ್ಕೋಸ್ಕರ. ಈ ಬೆಲ್ಟು ಒಳಗಡೆ ಹೋಗೋಕ್ಕೆ ಅಂದರೆ ಸ್ಟಿಪ್ಪಿಗೆ ಕೊಡೋಕ್ಕೆ, ಸೊ ಇದು ಜಾಯಿನ್ ಮಾಡ್ಕೊಳ್ಳೋಣ ಈ ರೀತಿ ಒಂದ್ರ ಮೇಲೆ ಒಂದಿತ್ತು ಜಾಯಿನ್ ಮಾಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ, ಒಳಗಡೆಗೆ ಹೋಗೋದಲ್ವರ. ಸೊ ಅದಕ್ಕೋಸ್ಕರ ನಾವು ಇದಕ್ಕೇನು ನಾವು ಕರೆಕ್ಟಾಗಿ ಹಾಕಬೇಕಂತ ಏನೋ ಅವಶ್ಯಕತೆ ಇಲ್ಲ. ಜಾಯಿಂಟ್ ಹಾಕಿದ್ದೀನಿ ನೂರ ಒಂದು ಬಟ್ಟೆ ಬಸ್ಟ್ ಜಾಯಿಂಟ್ ಹಾಕಿದ್ದೀನಿ. ಈಗ ಬೆಲ್ಟ್ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ. ಫಸ್ಟ್ ಸ್ಟಿಪ್ಪಿಗೆ ಅದ್ರ ಮೇಲೆ ನಾವು ಮೈನ್ ಕ್ಲಾತ್ ಇಡ್ತೀವಿ. ಫಸ್ಟ್ ಸ್ಟಿಪ್ಪು ಅದ್ರ ಮೇಲೆ ನಾವು ಮೈನ್ ಕ್ಲಾತ್ ಇಡ್ತಾಯಿದ್ದೀವಿ. ಅದ ನಂತರಕ್ಕೆ ನಾವು ಬೆಲ್ಟು, ಅಂದರೆ ನಾವು ಆಲ್ರೆಡಿ ಕಟ್ ಮಾಡಿರುವಂಥ ಬೆಲ್ಟು, ಇದನ್ನು ಫ್ರಂಟ್ ಇರಲಿ, ಇದನ್ನು ಫ್ರಂಟ್ ಇರಲಿ, ಫ್ರಂಟ್ ಕಡೆ ಬರಲಿ. ಈಗ ಅದ್ರ ಮೇಲೆ ನಾವು ಲೈನಿಂಗ್ ಇಡಬೇಕು. ಫಸ್ಟ್ ಸ್ಟಿಪ್ಪಿಗೆ ಅದ್ರ ಮೇಲೆ ಮೈನ್ ಕ್ಲಾತು, ಅದ್ರ ಮೇಲೆ ನಾವು ಕಟ್ ಮಾಡಿರುವಂಥ ಒರಿಜಿನಲ್ ಫ್ರಂಟು. ಇಲ್ಲಿ ಕೆಳಗಡೆ ನಾವು ಹೊಲಿಗೆ ಹಾಕ್ಬೇಕಾದ್ರೆ ನಾವು 1/4 ಇಂಚ್ ಬಿಟ್ಟಿದ್ರೆ 1/4 ಇಂಚ್ ಹೊಲಿಗೆ ಹಾಕಿ, ಅಥವಾ 1/2 ಇಂಚ್ ಏನಾರು ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚ್ ಹೋಗಕ್ಕೆ. ಅಂದರೆ ನ್ಯಾಚ್ ನೀವು ನೋಡ್ಕೊಳ್ಳಿ ಎಷ್ಟು ಹಾಕಿದ್ದೀರ ಅಂತೇಳಿ, ಆ ನ್ಯಾಚ್ ತಕ್ಕನಾಗೆ ನೀವು ಹೊಲಿಗೆಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಈಗ ಇದು ಬ್ಯಾಕ್ ಸೈಡ್ ಹಿಂಭಾಗ. ಈಗ ಮತ್ತೊಮ್ಮೆ ಒಂದು ಸಲ ಸ್ಟಿಪ್ಪಿಗೆ ಒಂದು ಬಟ್ಟೆ ಕೊಡ್ತೀರಾ. ಸ್ಟಿಪ್ಪಿಗೆ ಒಂದು ಬಟ್ಟೆ ಕೊಟ್ಟಿದ ನಂತರ ಅದ್ರ ಮೇಲೆ ನಾವು ಬೆಲ್ಟ್ ಇಡ್ತೀವಿ, ಅಂದರೆ ಒರಿಜಿನಲ್ ಬೆಲ್ಟು. ಈಗ ಇದು ಬ್ಯಾಕ್ ಬಂದಿದ್ರೆ ನೆಕ್ಸ್ಟ್ ಕ್ಲಾತು ಬ್ಯಾಕ್ ಕೊಡಬೇಕು. ಈ ಲೈನಿಂಗ್ ಮುಖ್ಯವಾಗಿ ಲೈನಿಂಗ್ನ ಮರಿಬೇಡಿ, ಲೈನಿಂಗಲ್ಲಿ ಚೇಂಜ್ ಮಾಡಿದರೆ ತೊಂದರೆ ಆಗೋಗುತ್ತೆ. ಮೈನ್ ಕ್ಲಾತ್ ಮಾತ್ರ ಬ್ಯಾಕ್ ಬಂದರೆ ಸಾಲದು, ಅದೇ ಸಮ್ ಟೈಮ್ ಬ್ಯಾಕ್ ಮೈನ್ ಕ್ಲಾತ್ ನೀವು ಅದ್ರ ಮೇಲೆ ಕೊಡಬೇಕು. ಕೊಟ್ಟಿದ್ದ ನಂತರಕ್ಕೆ ಈಗ ನಾವು ಒಂದು ಹೊಲಿಗೆ ಹಾಕೋಣ ನಿಧಾನಕ್ಕೆ. ಒಂದು 1/4 ಇಂಚಷ್ಟು ಅಥವಾ 1/2 ಇಂಚಷ್ಟು ಒಂದು ಹೊಲಿಗೆ ಹಾಕೊಂಬರೋಣ. ಹೊಲಿಗೆ ಹಾಕಿದ ನಂತರಕ್ಕೆ ನಾವೀಗ ಈ ಬಟ್ಟೆ ಫೋಲ್ಡ್ ಮಾಡಬೇಕು. ಬರೀ ಲೈನಿಂಗ್ ಮಾತ್ರ, ಲೈನಿಂಗ್ ಕಟ್ ಮಾಡಿದ್ವಲ್ವ ಅದು ಒಂದು ಪೀಸ್ ಮಾತ್ರ ಫೋಲ್ಡ್ ಮಾಡಿ ಆ ಲೈನಿಂಗ್ ಮೇಲೇನ ಒಂದು ಹೊಲಿಗೆ ಹಾಕೋಣ. ನೆಕ್ಸ್ಟ್ ಈಗ ಇನ್ನೊಂದು ಬೆಲ್ಟು ಸೇಮ್ ಅದೇ ಥರನೇ ಲೈನಿಂಗ್ ಮೇಲೆ ಒಂದು ನೀಡಲ್ ಸ್ಟಿಚಸ್ ಹಾಕ್ತೀರಾ, ಅಂದರೆ ಕಿನಾರ ಹೊಲಿಗೆ ಹಾಕೊಂಬರ್ತೀರ. ಇದು ಹಾಕಿದ ನಂತರಕ್ಕೆ ನೀವು ನೋಡಿ, ಇದು ಹಾಕಿದ ನಂತರ ಇದನ್ನು ಫೋಲ್ಡ್ ಮಾಡ್ತೀರಾ. ಫೋಲ್ಡ್ ಮಾಡಿದ ನಂತರ ನಾವು ಏನು ಮಾಡಬೇಕು, ಈ ಥರ ಒಂದು ನೀಟಾಗಿ ಒಂದು ಫಿನಿಶ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಹೊಲಿಗೆ ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಹೊಲಿಗೆ ಹಾಕಬಾರ್ದು, ಹೊಲಿಗೆ ಬೇಡಿ ಇದಕ್ಕೆ. ಅದ ನಂತರ ನಾವು ಫೈನಲಾಗಿ ಹೊಲಿಗೆ ಹಾಕಬೇಕು. ಈಗ ನೋಡಿ ಈ ಥರ ಒಂದು ಫಿನಿಶಿಂಗ್ ಮಾಡಿದ ನಂತರ ನಿಮ್ಗೆ ನೀಟಾಗಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ, ಅಂದರೆ ಲೈನಿಂಗ್ ಕ್ಲಾತ್ ಮೆಸರ್ಮೆಂಟು ಎಕ್ಸ್ಟ್ರಾ ಇರುವಂಥ ಬಟ್ಟೆ ಯಾವುದ್ಯಾವುದಿದೆ, ಮೈನ್ ಕ್ಲಾತ್ ಇದೆ, ಅದ ನಂತರ ಸ್ಟಿಪ್ಪಿಗೆ ಕೊಟ್ಟಿರುವಂಥ ಬಟ್ಟೆ ಇದೆ, ಇದು ಎರಡೂ ಸೇರಿ ನೀವು ಕಟ್ ಮಾಡ್ಕೊಂಡ್ರೆ ಲೈನಿಂಗ್ ಏನು ಮೆಸರ್ಮೆಂಟ್ ಇದೆಯೋ ಅದೇ ಮೆಸರ್ಮೆಂಟ್ ಲೆಕ್ಕಾಚಾರದಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ನಿಮಗೆ ಬೆಲ್ಟ್ ಪರ್ಫೆಕ್ಟಾಗಿ ಸಿಗುತ್ತೆ. ಈಗ ಎರಡನೇ ಬೆಲ್ಟು ನಿಮ್ಗೆ ಅದೇನಾದ್ರು ಅರ್ಥ ಆಗಿಲ್ಲ ಅಂದರೆ ಇದನ್ನು ನೀವು ಈಗ ಅರ್ಥ ಮಾಡ್ಕೋಬೋದು. ಈ ರೀತಿ ಫೋಲ್ಡ್ ಮಾಡಿದ ನಂತರ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡ್ತೀವಿ.
ಕಟ್ ಮಾಡಿದ್ದೀವಿ ಅಕ್ಕ. 2 ಬೆಲ್ಟ್ರೂ ನಾವು ರೆಡಿ ಮಾಡಿದ್ದೀವಿ. ರೆಡಿ ಮಾಡಿದ ನಂತರ ಕರೆಕ್ಟಾಗಿದೆಯಾ ಅಂತೇಳಿ ಈ ಬೆಲ್ಟ್ನ ಒಂದ್ಸಲ ನಾವು ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಅಕ್ಕ, 2 ಬೆಲ್ಟು ಸಪ್ರೇಟಾಗಿ ಕಟ್ ಮಾಡ್ತೀರಾ. ಸಪ್ರೇಟ್ ಕಟ್ ಮಾಡಿರೋವಂಥ ಬೆಲ್ಟ್ನ ಒಂದ್ರ ಮೇಲೆ ಒಂದು ಇಟ್ಟು, ಇದು ಫ್ರಂಟು, ಇದು ಬ್ಯಾಕು, ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದೆಯಾ, ಅಗಲ ಆಗಲಿ ಅಥವಾ ಉದ್ದ ಆಗಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆಯಪ್ಪ ಅಂತಂದರೆ ನೀವೇನು ಮಿಸ್ಟೇಕ್ ಮಾಡಿರ್ತೀರ ಗೊತ್ತಾ, ಇದು ಬಿಟ್ಟರೆ ಬೇರೆ ಯಾವುದು ಕರೆಕ್ಷನ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಈ ನ್ಯಾಚ್ ನೀವು ಕರೆಕ್ಟಾಗಿ ಹೊಲಿಗೆ ಹಾಕಿರಲ್ಲ. ಒಂದು ಕಡೆ ಜಾಸ್ತಿ ಹಿಡಿದು ಒಂದು ಕಡೆ ಸಣ್ಣ ಮಾಡಿದರೆ ಮಾತ್ರ ನಿಮಗೆ ಹೆಚ್ಚು ಕಡಿಮೆ ಬರೋದು. ಸೊ ಕರೆಕ್ಟಾಗಿ ನ್ಯಾಚ್ ನೀವು ಹೊಲಿಗೆ ಹಾಕಿದರೆ ಯಾವುದೇ ರೀತಿ ನಿಮಗೆ ಕರೆಕ್ಷನ್ ಬರೋದಿಲ್ಲ. ಈಗ ನೆಕ್ಸ್ಟ್ ಅಕ್ಕ, ಈಗ ನೋಡಿ ಕರೆಕ್ಟಾಗಿದೆ. ಅಕಸ್ಮಾತ್ ನೀವೇನಾದ್ರು ಹೊಲಿಯೋದ್ರಲ್ಲಿ ಹೆಚ್ಚು ಕಡಿಮೆ ಇದ್ದರೆ 2 ಬೆಲ್ಟು ಒಂದೇ ಸಮ ಕಟ್ ಮಾಡ್ಕೋಬೇಕು. ಅದ ನಂತರ ಈಗ ನೋಡಿ ಈ ರೀತಿ ಸ್ಟಿಪ್ಪು 2 ಬಟ್ಟೆ ಇರುತ್ತೆ ನೋಡಿ. ಇದು ಲೆಫ್ಟ್ ಸೈಡ್ ಬೆಲ್ಟ್ ತೊಗೊಂಡಿದ್ದೀನಿ, 2 ಬೆಲ್ಟ್ ಇರುತ್ತೆ. ಈ ಥರ ನಾವು 2 ಬಟ್ಟೆ ಯಾವುದಿದೆಯೋ ಲೆಫ್ಟ್ ಸೈಡ್ ಬೆಲ್ಟ್ ತೊಗೊಂಡು, ನಿಮ್ಗೇನಾದ್ರು ಲೆಫ್ಟ್ ರೈಟ್ ನನಗೆ ಸರಿ ಗೊತ್ತಿಲ್ಲ ಅಂತಂದರೆ ಮ್ಯಾಚ್ ಮಾಡಿರ್ತೀವಿ. ಇದು ಮುಂದ್ಗಡೆ ಬರೋವಂಥ ಜಾಗ. ಇದನ್ನು ನೋಡ್ಕೊಂಡಾಗ ಈಗ ನೆಕ್ಸ್ಟು ಬೆಲ್ಟ್ ಅಂದರೆ ಫ್ರಂಟ್ ತೊಗೊತೀವಿ. ಫ್ರಂಟು ಲೆಫ್ಟ್ ಸೈಡ್ ಬರೋದು. ಅಣ್ಣ ಇದು ಯಾವ ರೀತಿ ನಾನು ಕಂಡುಹಿಡಿಯೋದು ಲೆಫ್ಟ್ ರೈಟ್ ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದರೆ ಹುಕ್ಪಟ್ಟಿ ಬರುತ್ತೆ ಫಸ್ಟು. ಇದು ಲೆಫ್ಟ್ ಸೈಡ್ ತೊಗೊಂಡು ಈ ರೀತಿ ನಾವು ಫ್ರಂಟಲ್ಲಿ ಇಟ್ಟು ಇದರಲ್ಲಿ ನೀವು 1/4 ಇಂಚಷ್ಟು ಮಾತ್ರ ಮಾರ್ಜಿನ್ ಹಿಡಿಬೇಕು, 1/2 ಇಂಚ್ ಹಿಡಿಬಾರ್ದು. ಅಕಸ್ಮಾತ್ ನೀವು 1/2 ಇಂಚ್ ಮಾರ್ಜಿನ್ ಏನಾದ್ರು ಹಿಡಿತಾ ಇದ್ದರೆ ನೀವು ಅದಕ್ಕೆ ಲೆಕ್ಕಾಚಾರ ಬೇರೆ ರೀತಿ ಇರುತ್ತೆ. ನಿಮಗೆ ಲಾಸ್ಟ್ ಡೇ ಕ್ಲಾಸಲ್ಲಿ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ಸ್ವಲ್ಪ ದಯವಿಟ್ಟು ತಾಳ್ಮೆಯಿಂದ ಇರಿ. ಇನ್ನೊಂದು ವಿಚಾರ ನಿಮಗೆ ಕೇಳ್ಕೊತೀನಾಗ, ಅಂದರೆ ಸುಮಾರು ಜನ ತುಂಬ ಫಾಸ್ಟಾಗಿದ್ದೀರಾಕ. ಈಗ ಏನಪ್ಪ ಅಂತಂದರೆ, ಈಗ ಯಾವತ್ತಾಗಲಿ ಈಗ ಒಂದು ತೆಂಗಿನ ಗಿಡ ಇರಲಿ, ಅದು ಇಟ್ಟಿದ ನಂತರನೇ ನಮಗೆ ಕಾಯಿ ಕೊಡೋಲ್ಲ ಅಲ್ವರ. ವೆಯ್ಟ್ ಮಾಡಬೇಕು, ಒಂದಿಷ್ಟು ದಿನ ಆದ್ರೂ ವೆಯ್ಟ್ ಮಾಡಲೇಬೇಕು. ದಯವಿಟ್ಟು ಒಂದು ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಿ, ಎಲ್ಲ ವಿಷಯನೂ ನಿಮಗೆ ತಿಳಿಸ್ಕೊಡ್ತೀನಿ ಅಕ್ಕ. ಒಂದೇ ದಿನ ನಿಮ್ಮ ಮೊದಲಲ್ಲಿ ನಾನೆಲ್ಲ ತುಂಬಿಸಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಲ್ವರ. ಒಂದೊಂದು ದಿನ ಒಂದೊಂದು ತರ್ತೀನಿ ನಿಮ್ಗೆ ಏನು ಬೇಕಾಗುತ್ತೋ ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರನೇ ನಾನು ಇರೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಆ ಡೀಪ್ ನೆಕ್ಕಿಗೆ ಯಾವ ಥರ ಕ್ಯಾಲ್ಕುಲೇಷನ್ನು ಸ್ವಲ್ಪ ತುಂಬಾ ಡೀಪ್ ಆಗ್ತಾಯಿದ್ವಿ, ಅದಕ್ಕೆಲ್ಲ ಆ ಲೆಕ್ಕಾಚಾರ ಬೇರೆ ಬೇರೆ ಇದೆ. ಅದೆಲ್ಲ ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತೀನಿ. ಬರೀ ಇದನ್ನು ಕಟ್ ಮಾಡಿ ಹೊಲಿಯೋದು ಎಲ್ಲ ತೋರಿಸ್ಕೊಟ್ರೆ ಮಾತ್ರ ನಮ್ಗೆ ಸಾಲದು. ಏನಕ್ಕಪ್ಪ ಅಂತಂದರೆ, ನೀವು ಕಲ್ತಿಯನ್ನ ನಾನು ಚೆನ್ನಾಗಿ ಹೊಲಿತಾ ಇದ್ದೀನಿ ಅನ್ನೋ ತನಕ ನನಗೆ ನಿದ್ದೆ ಬರೋದಿಲ್ಲ ಅಲ್ವರಾ. ನೀವು ಕಲ್ತಿದ್ದ ನಂತರ ನಾನು ಚೆನ್ನಾಗಿ ಹೊಲಿತಾ ಇದ್ದೀನಪ್ಪ, ಎಷ್ಟೋ ಕಡೆ ನಾನು ಕ್ಲಾಸ್ಗೆ ಹೋಗಿದ್ದೆ, ಈಗ ಚೆನ್ನಾಗಿ ಬರ್ತಾಯಿದೆ ಅನ್ನೋ ನನಗೆ ಹೆಸರು ಬಂದರೆ ಮಾತ್ರ ನನಗೆ ಸಾಕು ಅಲ್ವರಾ. ಅಲ್ಲಿ ತನಕ ನಾನು ಇದನ್ನು ಬಿಡೋಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ನಾನು. ಈ ಕ್ಲಾಸ್ ಮುಗಿದ ನಂತರನೂ ನೀವು ಡೌಟ್ನ ಕೇಳ್ಬೋದು ನನ್ನ ಜೊತೆಗೆ. ಯಾವ ರೀತಿ ಅಟ್ಯಾಚ್ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮರ್ತೋಗ್ತೀನಕ್ಕ, ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಈಗ ಬೆಲ್ಟ್ ಕರೆಕ್ಟಾಗಿದೆ ನೋಡಿ. ಇದರಲ್ಲಿ ಫ್ರಂಟು ಎಕ್ಸ್ಟ್ರಾ ಬರಲಿಲ್ಲ, ಬೆಲ್ಟು ನಮಗೆ ಎಕ್ಸ್ಟ್ರಾ ಬರಲಿಲ್ಲ. ಸೊ ಪರ್ಫೆಕ್ಟ್ ಆಗಿದೆ. ಯಾವ ಥರ 100% ನೀಟಾಗಿದೆ. ಈಗ ನೆಕ್ಸ್ಟು ಮುಂದಿನ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತೇಳಿ ತೋರಿಸ್ತೀವಿ. ಈಗ ಬ್ಯಾಕ್ ಕಡೆಯಿಂದ ನಾವು ಹೊಲಿಗೆ ಹಾಕಿದ್ದೀವಿ. ಈಗ ಮತ್ತೊಮ್ಮೆ ಒಂದು ಸಲ ಇದು ರೈಟ್ ಸೈಡ್ ಅಕ್ಕ. ಈ ರೈಟ್ ಸೈಡು ಬ್ಯಾಕ್ ಕಡೆಯಿಂದನೇ ಹಿಡಿಬೇಕು ನೀವು. ಅದನ್ನು ಬಿಟ್ಟು ಏನಾದ್ರು ಈ ರೀತಿ ಉಲ್ಟಾ ಈ ಥರ ಹೊಲಿಬಾರ್ದು. ಸುಮಾರು ಜನ ಇದನ್ನು ತೋರಿಸ್ಕೊಡ್ತಾರೆ ನನಗೆ. ಆ ರೀತಿ ಲೆಕ್ಕಾಚಾರ ಕರೆಕ್ಟಾಗಿ ಬರೋದಿಲ್ಲ. ಈಗ ನಾವು ಬ್ಯಾಕ್ ಇಟ್ಟಿದ ನಂತರ ನೆಕ್ಸ್ಟು ಈ ಬ್ಯಾಕ್ ಕಡೆಯಿಂದನೂ ಹೊಲಿಗೆ ಹಾಕೊಂಬನ್ನಿ. ಏನಕ್ಕಪ್ಪ ಅಂತಂದರೆ, ನಾವು ಪ್ರತಿಯೊಂದು ನಿಮ್ಗೆ ಕರೆಕ್ಟಾಗಿ ಲೆಕ್ಕಾಚಾರದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಆ ರೀತಿ ಏನಕ್ಕೆ ರಿಟರ್ನಾಗಿ ಹೊಲಿಯೋಕ್ಕೆ ಹೋಗಬಾರ್ದು. ಸೊ ಅದಕ್ಕೋಸ್ಕರ ಈಗ ನೋಡಿ ಹೊಲಿಗೆ ಹಾಕಿದ್ದೀನಿ. ಹೊಲಿಗೆ ಹಾಕಿದ ನಂತರ ಈಗ ಬೆಲ್ಟ್ನ ಯಾವ ಥರ ನಾವು ಹಿನ್ನೋಟ್ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅಕಸ್ಮಾತ್ ಇದು ಬರಲಿಲ್ಲ ಅಂದರೆ ಅಕ್ಕ ತುಂಬಾ ಈಸಿ. ಇದು ನೋಡಿ, ಅಂದರೆ ನಿಮಗೆ ಲಾಸ್ ಎಲ್ಲ ತೋರಿಸಿದ್ದಲ್ವರ, ಇದೇ ರೀತಿಯೇ ನೀವೇನು ಮಾಡಿ ಅಂತಂದರೆ, ನಿಮಗೆ ಅಣ್ಣ ನಾನು ಈ ಥರ ನನಗೆ ನೀವು ತೋರಿಸ್ಕೊಟ್ಟಿದ್ದು ನನಗೆ ಬರಲಿಲ್ಲ ಅಂತಂದರೆ ತುಂಬ ಸಿಂಪಲ್ಲು. ಏನಿಲ್ಲ ಅಕ್ಕ ನೋಡಿ, ಇಲ್ಲೊಂದು ಹೊಲಿಗೆ ಹಾಕ್ತೀರಾ. ಹೊಲಿಗೆ ಹಾಕಿದ ನಂತರ ನೀವೇನು ಮಾಡ್ತೀರಾ, ಮತ್ತು ಈ ಲೈನಿಂಗ್ನ ಅಟ್ಯಾಚ್ ಮಾಡಿ ಇನ್ನೊಂದು ಹೊಲಿಗೆ ಹಾಕಿದರೆ ನಾನು ಅವತ್ತು 3ನೇ ದಿನ ಕ್ಲಾಸಲ್ಲಿ ತೋರಿಸ್ಕೊಟ್ಟಿರೋ ಥರನೇ ಬರುತ್ತೆ ನಿಮಗೆ. ಆದರೆ ಅದನ್ನು ನೀವು ಅಡಿಕ್ಟ್ ಆಗೋಕ್ಕೆ ಹೋಗಬೇಡಿ. ಮುಂದಿನದ್ದು ಏನಿದೆಯೋ ಚೆನ್ನಾಗಿರೋದನ್ನ ನೀವು ಜೀವನದಲ್ಲಿ ಕಲಿತಾ ಇರಬೇಕು. ಈ ಟೈಲರಿಂಗ್ ಮಾತ್ರ ಅಲ್ಲ, ಹೊಸದಾಗಿ ನೀವು ಜೀವನದಲ್ಲಿ ಇನ್ನೊಂದು ಅಭ್ಯಾಸ ಮಾಡ್ಕೊತಾ ಹೋಗಬೇಕು ನೀವು. ಈಗ ನೋಡಿ ಅಕ್ಕ, ಈಗ ಶೋಲ್ಡ್ರನ್ನ ಒಂದು ಸಲ ಫೋಲ್ಡ್ ಮಾಡಿ, ಒಂದು ಅರ್ಧ ಭಾಗ, ಮತ್ತೊಮ್ಮೆ ಒಂದು ಸಲ ಫೋಲ್ಡ್ ಮಾಡಿ, 3ನೇ ಸಲ ಫೋಲ್ಡ್ ಮಾಡಿ ಅಕ್ಕ. ಆಗ ಈ ಸೆಂಟ್ರಲ್ಲಿ ಇರಬೇಕು. ಈ ಬೆಲ್ಟ್ ಒಂದು ಹೊಲಿಗೆ ಹಾಕಿದ್ದೀವಲ್ಲ ಅವ್ರಕ್ಕ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಬೆಲ್ಟ್ ಒಂದು ಹೊಲಿಗೆ ಹಾಕಿದ್ದೀವಲ್ಲ, ಈ ಜಾಗದಲ್ಲಿ ಫ್ರಂಟ್ನ ನೀವು ಹಿಡಿಬೇಕು. ಈ ಥರ
ಫೋಲ್ಡ್ ಮಾಡಿ. ಅದ ನಂತರಕ್ಕೆ ನೀವೇನು ಮಾಡಬೇಕು, ಈ ಫ್ರಂಟ್ ಆಲ್ರೆಡಿ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ, ಈ ಬೆಲ್ಟ್ ತಗೊಂಡೋಗಿ ಈ ಸಪ್ರೇಟಾಗಿರುವಂಥ ಲೈನಿಂಗ್ ಬಟ್ಟೆ ಮೇಲೆ ನೀವು ಇಡಬೇಕು. ನೋಡಿ ಈ ರೀತಿ ಇಟ್ಟಿದ ನಂತರಕ್ಕೆ ಒಂದೇ ಒಂದು ಹೊಲಿಗೆ ಆರಾಮಾಗಿ ಹಾಕಮನೆ. ಆಲ್ರೆಡಿ ಒಂದು ಹೊಲಿಗೆ ಹಾಕಿರ್ತೀರ, ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ ಬರ್ತೀರ. ಈಗ ನೋಡಿ ಅದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೀವು ಇದನ್ನು ಚೆಕ್ ಮಾಡ್ಕೋಬೋದು. 1 2 3 ಫೋಲ್ಡ್ ಮಾಡಿದ ನಂತರಕ್ಕೆ ಈ ಫ್ರಂಟ್ ತಗೊಂಡೋಗಿ ಆಪೋಸಿಟಲ್ಲಿರುವಂಥ ಬೆಲ್ಟಲ್ಲಿ ಇಟ್ಟು ಒಂದು ಹೊಲಿಗೆ ಹಾಕೊಂಬರ್ತೀವಿ. ಹೊಲಿಬೇಕಾದ್ರಕ್ಕೆ ಈ ಫ್ರಂಟು ಅಂದರೆ ಈ ಬಟ್ಟೆ ಈ ಬೆಲ್ಟಿಗೆ ಸಿಗಾಕೊಂಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಒಳಗಡೆನ ಈ ಬರ್ಲಿಂದ ಈ ಥರ ಮುಂದಕ್ಕೆ ತಳ್ತಾ ಇರಬೇಕು ಈ ಜಾಗದಲ್ಲಿ. ಆವಾಗ ನಮಗೆ ಈ ಫ್ರಂಟ್ ಇಲ್ಲಿ ಟಚ್ ಆಗೋದಿಲ್ಲ. ಟಚ್ ಆದರೆ ಈ ಬರ್ಲಿಲ್ಲ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿಸಿ ಅದ ನಂತರ ನೀವು ಹೊಲಿಗೆಯನ್ನು ಹಾಕೊಂಬಣಿಯಕ. ಅದ ನಂತರ ನಾವು ಈಗ ನಾಚ್ ಮಾಡಬೇಕಾಗ ಇಲ್ಲಿ ಕಂಪಲ್ಸರಿ ನಾಚ್ ಮಾಡಿ, ಆವಾಗ ಬೆಲ್ಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. 1 2 3 4 ಈಗ ನೋಡಿ ಮತ್ತೊಂದು 1 2 3 4. ನೆಕ್ಸ್ಟ್ ನೋಡಿ ಅಕ್ಕ ತುಂಬ ಈಸಿಯಾಗಿ ಈ ಲೆಫ್ಟ್ ಸೈಡು ಆ ಕೈಯಲ್ಲಿ ಈ ದೊಡ್ಡ ಬೆರಳಲ್ಲಿ ಅಕ್ಕ ಇದನ್ನು ಬೆಲ್ಟ್ನ ಹಿಡ್ಕೊಳ್ಳಿ. ಈಗ ಇದು ಈ ಫ್ರಂಟ್ ಇದೆಯಲ್ವ, ಇದನ್ನು ನಿಧಾನಕ್ಕೆ ಈಗ ಒಳಗಡೆ ಇರುವಂಥ ಫ್ರಂಟ್ನ ನೀವು ಈಚೆ ತೆಗೆದರೆ ಅದ ನಂತರ ನಿಮಗೆ ಫ್ರಂಟ್ ಬೆಲ್ಟ್ ರೆಡಿ ಆಗುತ್ತೆ. ಯಾವುದೇ ರೀತಿ ನಿಮಗೆ ಒಳಗಡೆ ಇರುವಂಥ ಓವರ್ಲಾಕ್ ಹೊಡಿಬೇಕಂತ ನೆಸೆಸಿಟಿ ಇರಲ್ಲ. ಬೆಲ್ಟ್ ಇಗ್ನೋಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ನಿಮಗೆ. ಈಗ ನೋಡಿ ಯಾವ ರೀತಿ ನಾವು ನೆಕ್ಸ್ಟು ಇದನ್ನು ಫಿನಿಷ್ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಅಕ್ಕ ಇದು ಎಡ್ಜಿಂದ ಹೊಲಿಗೆ ಹಾಕೊಂಬರ್ಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ಟ್ರೈಟಾಗಿ ಮಾತ್ರ ಒಂದು ಹೊಲಿಗೆ ಹಾಕ್ತಾರೆ. ಆ ರೀತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಎಡ್ಜಿಂದ ಈ ಥರ ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕೊಂಬನ್ನಿ. ಅದ ನಂತರ ಸ್ಟ್ರೈಟಾಗಿ ಈಗ ಇದರಲ್ಲಿ ಏನಾದ್ರು ಎಕ್ಸ್ಟ್ರಾ ಅಂದರೆ ಬಟ್ಟೆಗಳಿದ್ದರೆ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ಫ್ರಂಟ್ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಡಾಟ್ ಎಲ್ಲನೂ ಮೇಲ್ಗಡೆ ಇರಲಿ, ಈ ಡಾಟು ಸೈಡಲ್ಲಿರಲಿ, ಹಾಮೋಲ್ ಡಾಟು ಸೈಡಲ್ಲಿ ಇರಬೇಕಪ್ಪ. ಇದು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಈ ಮೈನ್ ಡಾಟ್ನ ಇಟ್ಬಿಟ್ಟು ಅದ ನಂತರ ನೋಡಿ ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಕಪ್ ಶೇಪ್ ಎಷ್ಟು ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿರುತ್ತೆ. ಈ ಜಾಗದಲ್ಲಿ ಈ ಶೇಪ್ ತೆಗೆದ್ರೆ ಮಾತ್ರ ನಿಮಗೆ ಇಲ್ಲಿ ರಿಂಕಲ್ ಬರೋದಿಲ್ಲ. ನೆಕ್ಕು ನಿಮಗೆ ಬ್ರಾಡಾಗಿ ಕಾಣಿಸುತ್ತೆ. ಈ ಥರ ನೀವು ಬ್ಲೌಸ್ ಹಾಕ್ಬೇಕಾದ್ರೆ ಈ ರೌಂಡ್ನ ಇಲ್ಲಿ ಎಳೆದು ತೋರಿಸುತ್ತೆ. ಸೊ ಇದೆಲ್ಲ ಟ್ರಿಕ್ ನಿಮಗೆ ತೋರಿಸಿದ್ದೀನಿ, ಅದನ್ನು ಟ್ರೈ ಮಾಡಿ. ಈಗ ಮತ್ತೊಂದು ಸಲ ಈ ಬೆಲ್ಟ್ನ ಫ್ರಂಟ್ ಕಡೆಯಿಂದ ತೆಗೆದು ಅದ ನಂತರ ನಾವು ಹೊಲಿಗೆ ಹಾಕ್ಬೇಕಕ್ಕ. ಈಗ ಹಾಕ್ಬೇಕಾದ್ರೆ ನಾವು ಕೆಳಗಡೆ ನೀಡಲ್ ಸ್ಟಿಚಸ್ ಹಾಕಬೇಕು. ಕೆಲವೊಬ್ಬರು ಪಾಯಿಂಟೆಡ್ ಹಾಕ್ತಾರೆ, ಅದು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಕಿನಾರ ಹೊಲಿಗೆ ಹಾಕಬೇಕು. ಅಕ್ಕ ನೆಕ್ಸ್ಟು ಈ ಫ್ರಂಟು ಎರಡೂ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ತೀರಾ. ಅಂದರೆ ಫ್ರಂಟ್ ನಾವು ಹೊಲ್ದಿರೋವಂಥ ಫ್ರಂಟ್ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಬೇಕು. ನೀವು ಹುಕ್ಪಟ್ಟಿ ಐಪಟ್ಟಿ ಹೊಲ್ದಿದ ನಂತರ ನೀವು ಚೆಕ್ ಮಾಡಿದಾಗ ವೇಸ್ಟ್ ಆಗುತ್ತೆ. ಏನಪ್ಪ ವೇಸ್ಟ್ ಆಗುತ್ತೆ ಅಂತಂದರೆ ಯಾವುದೋ ಒಂದು ಎಕ್ಸ್ಟ್ರಾ ಬಂತು ಅಂದರೆ ಯಾವ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡೋ ಎಕ್ಸ್ಟ್ರಾ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಕಟ್ ಮಾಡಬೇಕಾಗತ್ತೆ. ನೆಕ್ ಕಟ್ ಮಾಡಿದಾಗ ಏನಾಗುತ್ತೆ, ಯಾವ ಕಡೆ ಕಟ್ ಮಾಡ್ತಿರೋ ಆ ಕಡೆ ನಿಮಗೆ ಶೋಲ್ಡ್ರ್ ಜಾರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹುಕ್ಪಟ್ಟಿ ಐಪಟ್ಟಿ ರೆಡಿ ಮಾಡೋಕ್ಕಿಂತ ಮುಂಚೆನೇ ಕರೆಕ್ಟಾಗಿದೆ ಅಂತೇಳಿ ಫ್ರಂಟ್ನ ನೀವು ಚೆಕ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಬಂದರೆ ನೀವೇನು ಮಾಡಬೇಕು, ಹುಕ್ಪಟ್ಟಿ ಡಾಟ್ ಇದೆಯಲ್ವ, ಇದರಲ್ಲಿ ಒಂದು ಸ್ವಲ್ಪ ಸೇರಿಸಿ ಒಂದು ಹೊಲಿಗೆ ಹಾಕಿದರೆ ನಿಮಗೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ ಅಕ್ಕ. ಈಗ ಹುಕ್ಪಟ್ಟಿ ಐಪಟ್ಟಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಿಮಗೆ ಈಸಿಯಾಗಿ ಮಿಷನಲ್ಲಿ ಹುಕ್ ಹಾಕೋದು ಯಾವ ರೀತಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಅಕ್ಕ ಈಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಹುಕ್ಪಟ್ಟಿ ಯಾವ ಕಡೆ ಇದೆ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಯಾವುದಕ್ಕೂ ಚೆಕ್ ಮಾಡಿದ ನಂತರ ನೀವು ಹುಕ್ಪಟ್ಟಿ ಐಪಟ್ಟಿ ಹಿಡಿಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅಕ್ಕ, ಕೆಲವೊಬ್ರು ರೈಟ್ ಸೈಡ್ ಹಾಕ್ತಾರೆ, ಕೆಲವೊಬ್ರು ಲೆಫ್ಟ್ ಸೈಡ್ ಹಾಕ್ತಾರೆ. ಆ ಬ್ಲೌಸಲ್ಲಿ ಯಾವ ರೀತಿ ನಿಮ್ಗೆ ಅಭ್ಯಾಸ ಇದೆಯೋ ಆ ರೀತಿ ನೀವು ತಗೊಳ್ಳಿ. ಈಗ ನಾನು ಹುಕ್ಪಟ್ಟಿ ಎಷ್ಟಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊತೀನಿ. ಚೆಕ್ ಮಾಡಿದ ನಂತರ ಇದ್ರದ್ದು ಅಗಲ 2.5 ಇಂಚು ತಗೊತೀನಿ. ಅಂದರೆ ಅಗಲ 2.5 ಇಂಚು,
ಹೈಟಿಗೆ ಎಷ್ಟಿದೆಯೋ ಅಷ್ಟು ತಗೊತಾ ಇದ್ದೀನಿ. ಈ 2.5 ಇಂಚಿನ 2 ಭಾಗ ಮಾಡಿದಾಗ 1/4 ಇಂಚ್ ಬರುತ್ತೆ. 1/4 ಇಂಚ್ ಬಂದಾಗ ಈ ಕೆಳಗಡೆ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇರಲಿ, ಒಂದು 1/2 ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಇರಬೇಕು. ಈ ಮಾರ್ಜಿನ್ ಹಿಡಿಬೇಕಾದ್ರೆ 1/4 ಇಂಚಷ್ಟು ಮಾತ್ರ ಮಾರ್ಜಿನ್ ಹಿಡಿಬೇಕು, 1/2 ಇಂಚ್ ಹಿಡಿಬಾರ್ದು. 1/2 ಇಂಚ್ ಹಿಡಿದಾಗ ಚೆಸ್ಟ್ ಟೈಟಾಗಿ ಹೋಗುತ್ತೆ. ಆಮೇಲಿಂದ ಇಲ್ಲಿ ಸಣ್ಣಗೆ ಒಂದು ನೆರಿಗೆ ಕೊಡಬೇಕು, ಇಲ್ಲಿ ಒಂದು ಸಣ್ಣದಾಗಿ ಒಂದು ನೆರಿಗೆ ಕೊಡಲಿ. ಬೆಲ್ಟ್ ಶೇಪ್ ಹತ್ರ ಅದ ನಂತರ ನಾವು ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೊಂಬರ್ತೀವಿ. ಹೊಲಿಗೆ ಹಾಕಿದ ನಂತರ ಈ ಬಟ್ಟೆನ ಫೋಲ್ಡ್ ಮಾಡಿ ಮೇಲ್ಗಡೆ ಒಂದು ಹೊಲಿಗೆ ಹಾಕೊಂಬಂದಾಗ, ಹೊಲಿಗೆ ಆಗಿದ ನಂತರ ಈ ಬಟ್ಟೆನ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿದ ಮೇಲೆ ನಾವು ಎಡ್ಜಲ್ಲಿ ಒಂದು ಹೊಲಿಗೆ ಹಾಕೊಂಬರ್ತೀವಿ. ಇವಾಗ ಈ ಬಟ್ಟೆ ಎಕ್ಸ್ಟ್ರಾ ಇರೋದನ್ನ ಒಳಗಡೆ ಫೋಲ್ಡ್ ಮಾಡಿ ಚೆನ್ನಾಗಿ ರಫ್ ಮಾಡಿದ ನಂತರ ಈ ಗ್ಯಾಪ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಇದು ಎಕ್ಸ್ಟ್ರಾ ಇರುತ್ತೆ. ಈ ಬಟ್ಟೆ ಎಷ್ಟು ಎಕ್ಸ್ಟ್ರಾ ಇದೆಯೋ ಅಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ನಾವು ನೆಕ್ಸ್ಟು ಇದು ಸ್ಟ್ರೈಟ್ ಬಟ್ಟೆನ, ಇದು ಯಾವುದು ಹುಕ್ ಪಟ್ಟಿ ತಗೊಂಡಿದ್ದೀನೋ ಅದೇ ಬಟ್ಟೆನ ತಗೊತಾ ಇದ್ದೀನಿ. ಇದರದ್ದು ಅಗಲ 4.25 ಇಂಚು ತಗೊಂಡಿದ್ದೀನಿ ಅಗಲ 4.25 ಇಂಚು. ಇದು 2 ಭಾಗ ಮಾಡಿದಾಗ 2.25 ಇಂಚು ನಮಗೆ ಸಿಗುತ್ತೆ. 2.25 ಇಂಚು ನಮಗೆ ಸಿಗುತ್ತೆ. 2 ಭಾಗ ಮಾಡಿ ಕೆಳಗಡೆ ಲೈನಿಂಗ್ ಕ್ಲಾತ್ ಇಡಬೇಕು. ಅದ್ರ ಮೇಲೆ ನಾವು ಫ್ರಂಟ್ ಇಡಬೇಕು. ಈಗ ಫ್ರಂಟ್ ಬಟ್ಟೆ ನಾವು ಆಲ್ರೆಡಿ ಫ್ರಂಟ್ ರೆಡಿ ಮಾಡಿದ್ದೀವಲ್ವ, ನೋಡಿ ಕೆಳಗಡೆ ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥ ಬಟ್ಟೆ, ಮೇಲ್ಗಡೆ ನಾವು ಬ್ಲೌಸ್ ಪೀಸ್ ಇಟ್ಟು ಒಂದು 1/4 ಇಂಚಷ್ಟು ಮಾರ್ಜನ್ನು ಹೊಲಿಗೆ ಹಾಕೊಂಬರ್ಬೇಕು. ಇದು ಹೊಲ್ದಿದ ನಂತರ ನಾವು ನೆಕ್ಸ್ಟು ಈ ಬಟ್ಟೆ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ಎಡ್ಜಲ್ಲಿ ಕಿನಾರೆ ಹೊಲಿಗೆ ಒಂದು ಹಾಕೊಂಬರ್ಬೇಕಾಗ, ನೋಡಿ ಎಲ್ಲೂ ಆಗ್ತಾಯಿದ್ದೀನಿ ಅಂತೇಳಿ ನಿಮಗೆ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಒಂದು ಹೊಲಿಗೆ ಹಾಕೊಂಬಂದು ಇದಿಷ್ಟು ನೀವು ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೆಕ್ಸ್ಟು ಈ ಬಟ್ಟೆ ಇದಲ್ಲವರ ಇದನ್ನು ಫೋಲ್ಡ್ ಮಾಡಿದರೆ ನಿಮ್ಗೆ ಐ ಪಟ್ಟಿ ಸಿಗುತ್ತೆ. ನಿಮಗೆ ಇದಕ್ಕೆ ನಾವು ಎಷ್ಟು ಐ ಮಾಡೋದಂತೇಳಿ ಕೇಳಿದ್ರಕ್ಕ 6 ಮಾಡಬೇಕು, ಅಂದರೆ 6 ಬರಲಿ. ಫಸ್ಟ್ ಒಂದು ಮಾಡಿದ್ದೀನಿ, ಎರಡನೇ ಬೇಕಾಗಿದೆ. ಮಿನಿಮಮ್ 5 ಇರಬೇಕು. 5ಗಿಂತ ಹೆಚ್ಚಾಗಿದ್ರೂ ತೊಂದರೆ ಇಲ್ಲ, 5ಗಿಂತ ಕಡಿಮೆ ಇರಲೇಬಾರ್ದು ಯಾವುದೇ ಬ್ಲೌಸ್ ಆದಮೇಲೆ. ಇದೆಲ್ಲ ಲೆಕ್ಕಾಚಾರ ನಿಮಗೆ ನೆಕ್ಸ್ಟ್ ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ. ಇದು ಯಾವ ಥರ ನಾವು ಕರೆಕ್ಟಾಗಿ ಹುಕ್ ಪಟ್ಟಿ ಅಂದರೆ ಹೈ ಪಟ್ಟಿ ಮಾಡೋದಂತಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು ಸದ್ಯಕ್ಕೆ ಮಿಷನಲ್ಲಿ ಹಾಕುವಂಥ ತೋರಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಅಂದರೆ ಎಮ್ಮಿಂಗ್ ಮಾಡೋದು ಯಾವ ರೀತಿ, ಹುಕ್ ಹಾಕೋದು ಯಾವ ರೀತಿ, ಕೈಯಲ್ಲೇ ಯಾವ ರೀತಿ ನಾವು ಕಟ್ಟೋದು ಅಂತೇಳಿ ಇದೆಲ್ಲ ನಿಮಗೆ ವೀಡಿಯೋ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಫಾಲ್ಸ್ ಹಾಕೋದೆಲ್ಲ ಯಾವ ರೀತಿ ಹಾಕೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಕೆಲವೊಬ್ರಿಗೆ ಗೊತ್ತಿದೆ, ಈಗ ಬಿಗಿನರ್ ಇರ್ತಾರೆ, ನಾನು ಝೀರೋ ನಾಲೆಜ್ ಇದೆ ಅಂತೇಳಿ ಕೇಳ್ತಿದ್ರೆ, ಸೊ ಅವರಿಗೋಸ್ಕರ ಖಂಡಿತ ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಎಕ್ಸ್ಟ್ರಾ ಬಟ್ಟೆ ನಾವು ಕೊಟ್ಟು ಮಾಡಿದ್ದೀವಿ. ಅದ ನಂತರ ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನ ನಾವು ಕಟ್ ಮಾಡಿ ತೆಗಿಯೋಣ. ಅದ ನಂತರ ಐ ಪಟ್ಟಿ ಕೆಳಗಡೆ ಇರಬೇಕು, ಹುಕ್ನ ಮೇಲ್ಗಡೆ ಇರಬೇಕು. ಈ ರೀತಿ ತಾನೇ ನಾವು ಹುಕ್ ಹಾಕೋದು. ನೋಡಿ ಈ ರೀತಿ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಬೇಕಪ್ಪ. ಈಗ ನೋಡಿ ಕೆಳಗಡೆಯಿಂದ ಮೇಲ್ಗಡೆ ಎಷ್ಟು ಕರೆಕ್ಟಾಗಿದೆ ನೋಡಿ. ಏನಾದ್ರು ಒಂದು ದಾರ ಹೆಚ್ಚು ಕಡಿಮೆ ಇದ್ರೂ ಎಕ್ಸ್ಟ್ರಾ ಬಂದಿದ್ದರೆ ನೀವು ಕಟ್ ಮಾಡಲೇಬೇಕು. ಹಾಗೆ ಇಟ್ಬಿಟ್ಟು ಪೈಪಿಂಗ್ ಅಥವಾ ಹೆಮ್ಮಿಂಗ್ನ ನೀವು ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಾವು ಬ್ಯಾಕು. ಈಗ ನಿಮಗೆ ಶೋಲ್ಡ್ರು ಯಾವ ಥರ ಓವರ್ಲಾಕ್ ಇಲ್ಲದೇ ಇನ್ಔಟ್ ಮಾಡೋದಂತಲೇ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ ಥರ ಅಂತಂದರೆ ಈಗ ನೋಡಿ, ಇದು ಮೇಲ್ಗಡೆ ಬರಲಿ, ಈ ಫ್ರಂಟ್ನು ಮೇಲ್ಗಡೆ ಬರಬೇಕಾಗ. ಈಗ ನೋಡಿ ಅಣ್ಣ ನನಗೆ ಗೊತ್ತಿಲ್ಲ ಅಂತಂದರೆ ಸಿಂಪಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಫ್ರಂಟು ಮೇಲ್ಗಡೆ ಕಾಣಿಸ್ತಾ ಇದೆಯಾ, ಇದನ್ನು ಮೇಲ್ಗಡೆ ಇಟ್ಟು ಬ್ಯಾಕ್ ಕಡೆಯಿಂದ ಹಿಂಭಾಗ ಒಂದು 2 ದಾರ ಅಷ್ಟು ಅಗಲ ಮಾಡ್ಕೊಂಡು ಈ ಹೊಲಿಗೆ ಹಾಕೊಂಬರ್ಬೇಕು. ಜಾಸ್ತಿ ಬೇಡಿ, ಜಾಸ್ತಿ ಹಿಡಿದಾಗ ನಿಮಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ
ಎಷ್ಟು ಹಿಡಿಬೇಕು ಅಂತಂದರೆ 2 ದಾರ ಅಷ್ಟು ಅಗಲಕ್ಕೆ ಒಂದು ಹೊಲಿಗೆ ಹಾಕೊಂಬರ್ಬೇಕು. ಹೊಲಿಗೆ ಹಾಕಿದ ನಂತರಕ್ಕೆ ನಾವು ನೋಡಿ ಒಳಗಡೆ ಫೋಲ್ಡ್ ಮಾಡಿದ ನಂತರಕ್ಕೆ ಈಗ ನಾವು ಇದನ್ನು ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡಿದ ನಂತರ ಈ ಹೊಲಿಗೆ ಹಾಕ್ಬೇಕಾದ್ರೆ ತುಂಬ ಸಿಂಪಲ್ಲಾಗಿ ಓವರ್ಲಾಕ್ ಏನು ಹಾಕಬೇಕಂತ ಅವಶ್ಯಕತೆ ಇರೋದಿಲ್ಲ. ಪರ್ಫೆಕ್ಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರ ಹತ್ರ ಓವರ್ಲಾಕ್ ಮಿಷನ್ ಇರೋದಿಲ್ಲ, ಸೊ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಎಷ್ಟು ಹೊಲಿಗೆ ಹಾಕಬೇಕಪ್ಪ ಅಂತಂದರೆ 2 ಹೊಲಿಗೆ ಇರಲಿ. ನೀವು ನಾರ್ಮಲಾಗಿ 2 ಹೊಲಿಗೆ ಹಾಕ್ತೀರಲ್ವ ಶೋಲ್ಡ್ರಿಗೆ, ಅದೇ ರೀತಿ. ಇನ್ನೊಂದು ಐಡಿಯಾ ಇದೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೇನೆ. ಅಂದರೆ ಈ ರೀತಿ ಒಂದು ನೋಟ್ ಮಾಡೋದು, ಇನ್ನೊಂದು ರೀತಿ ಇದೆ, ಅದನ್ನು ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ಒಂದೊಂದು ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ತಾ ಇರ್ತೀನಿ, ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಎರಡು ಹೊಲಿಗೆ ಕಂಪಲ್ಸರಿ ಇರಬೇಕಕ್ಕ ಶೋಲ್ಡ್ರಿಗೆ. ಆ ಹೊಲಿಗೆ ಹಾಕ್ಬೇಕಾದ್ರೆ ಒಂದ್ರ ಮೇಲೆ ಒಂದಿರಲಿ ಹೊಲಿಗೆ, ಸುಮ್ಮನೆ ಡಿಫ್ರೆನ್ಸ್ ಬಿಟ್ಟು ಹೊಲಿಗೆ ಹಾಕಬಾರ್ದು. ಪಕ್ಕ ಆ ಥರ ಹಾಕಬಾರ್ದು. ಕರೆಕ್ಟಾಗಿ ಒಂದು ಹೊಲಿಗೆ ಹಾಕಿದ್ದೀವ ಅದ್ರ ಮೇಲಿರಬೇಕು ಹೊಲಿಗೆ. ಈಗ ನಾವು ಬ್ಯಾಕ್ ಆ್ಯಂಡ್ ಫ್ರಂಟ್ ನಾವು ಅಟ್ಯಾಚ್ ಮಾಡಿ ಆಯಿತು. ಈಗ ಅದ ನಂತರ ನಾವು ಈಗ ಏನು ಮಾಡಬೇಕು, ಸ್ಲೀವ್ ರೆಡಿ ಮಾಡೋಣ, ನೆಕ್ ರೆಡಿ ಮಾಡೋಣ, ಪೈಪಿಂಗ್ ಮಾಡೋದು ಯಾವ ರೀತಿ, ಇದೆಲ್ಲ ನಿಮಗೆ ಈಗ ತೋರಿಸ್ಕೊಡ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ಇಲ್ಲಿರುವಂಥ ಬಟ್ಟೆ ಅಂದರೆ ಕಾಂಟ್ರಾಸ್ಟ್ ಕಲರು ಇದು ತಗೊಂಡಿದ್ದೀನಿ. ಇದರಲ್ಲಿ ಲೈಟ್ ಡಾರ್ಕ್ ಇದೆ, ಈ ಮೇಲ್ಗಡೆ ಇರೋದು ಪೈಪಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ತಗೊಂಡಿದ್ದೀನಿ. ಇದರಲ್ಲಿ ನೀವು ಕಟ್ ಮಾಡಬೇಕಾದ್ರೆ ಕ್ರಾಸ್ ಬಟ್ಟೆ ತೆಗಿಬೇಕು. ಇದು ಕ್ರಾಸು, ಇದು ಸ್ಟ್ರೈಟು. ಇದರಲ್ಲಿ ನೀವು ಏನೇ ಹೇಳಿದ್ರು ಒಂದು ದಾರ ಅಷ್ಟು ನಿಮಗೆ ಎಳೆಯೋಕ್ಕಾಗಲ್ಲ, ಎಕ್ಸ್ಪೆಂಡ್ ಆಗೋದಿಲ್ಲ. ಈ ರೀತಿ ಪೈಪಿಂಗ್ ಕೊಡಬಾರ್ದು. ಈ ಅಡ್ಡಕ್ಕಿರೋ ಬಟ್ಟೆನೂ ಪೈಪಿಂಗ್ ಕೊಡಬಾರ್ದು. ಈ ಥರ ಕ್ರಾಸ್ ಆಗಿದೆ ಅಲ್ವ, ಈ ಬಟ್ಟೆಗೆ ನಾವು ಪೈಪಿಂಗ್ ಕ್ಲಾತ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕಾಗಕ್ಕೆ ನಾವು ಎಷ್ಟು ಕಟ್ ಮಾಡ್ಕೋಬೇಕಪ್ಪ ಅಂತಂದರೆ 1.5 ಇಂಚು ಅಗಲ ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ. 1.5 ಇಂಚ್ ಇರಲಿ, ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ನೀವು ಕಟ್ ಮಾಡ್ಕೊಳ್ಳಿ. ಇವೆಲ್ಲ ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನಿವತ್ತು ತೋರಿಸ್ತಾ ಇರೋದು ನಿಮಗೆ ಪೈಪಿಂಗ್ ಅಂದರೆ ಥ್ರೆಡ್ ಪೈಪಿಂಗ್ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಕಟ್ ಮಾಡಿರೋದು ಕ್ರಾಸಲ್ಲಿ ಕಟ್ ಮಾಡಿದ್ದೀವಿ. ಸೊ ಇದು ಅಟ್ಯಾಚ್ ಮಾಡಬೇಕಾದ್ರೆ ನಾವು ಕ್ರಾಸಾಗಿ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ನೋಡಿ ಈ ಥರ ಒಂದು ಬೆರಳಿಟ್ಟು ಈ ಥರ ಫೋಲ್ಡ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಜಾಯಿಂಟ್ ಕೂತ್ಕೊಳ್ಳುತ್ತೆ. ಕ್ರಾಸಾಗಿ ನೀವು ಜಾಯಿಂಟ್ ಮಾಡ್ಕೋಬೇಕು. ಪೈಪಿಂಗ್ ಅಟ್ಯಾಚ್ ಮಾಡೋಕ್ಕೆ ನೀವೇ ಸ್ಟ್ರೈಟಾಗಿ ಮಾಡೋಕ್ಕೆ ಹೋಗಬೇಡಿ. ಜಾಯಿಂಟ್ನ ಕ್ರಾಸ್ ಬಟ್ಟೆ ತಗೊಂಡು ಕ್ರಾಸಲ್ಲಿ ಜಾಯಿಂಟ್ ಮಾಡಿದಾಗ ನಿಮಗೆ ಈ ರೀತಿ ನಿಮಗೆ ಆ ಕ್ರಾಸ್ ಜಾಯಿಂಟ್ ಸಿಗುತ್ತೆ. ಅದ ನಂತರ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಪೈಪಿಂಗ್ ಥ್ರೆಡ್ ತೊಗೊಳ್ಳಿಕ ಎಲ್ಲರೂ ತಗೊಳ್ಳಿ, ಒಳ್ಳೆಯದೇ. 40 ರೂಪಾಯಿ ಇದು, ಅಂದರೆ ಇದು ಖಾಲಿಯಾಗಿ ಹೋಗಿದೆ, ಅಂದರೆ ಫೈನಲ್ ಸ್ಟೇಜ್ ಇದು. ಸೊ ನೀವು ದೊಡ್ಡದಾಗಿರುತ್ತೆ 40 ರೂಪಾಯಿ, 35 ರೂಪಾಯಿ, 40 ರೂಪಾಯಿ ನಮಗೆ ಫುಲ್ಲು ಹೊಸ್ದಾಗಿ ಸಿಗುತ್ತೆ. ಇದನ್ನು ನೀವು ತರಿಸಿಟ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಅಂದರೆ ಬ್ಲೌಸ್ ಹೊಲಿಯೋಕ್ಕೆ, ಪೈಪಿಂಗ್ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಇದನ್ನು ಒಂದು ಬಂಡು ತರಿಸ್ಕೊಳ್ಳಿ. ಯಾವ ರೀತಿ ಪೈಪಿಂಗ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಈ ಬಟ್ಟೆ ಇದೆ ಅಲ್ವರ, ಈ 1.5 ಇಂಚು ಅಗಲ ತೊಗೊಂಡಿದ್ದೀನಿ. ಈ ಮಧ್ಯದಲ್ಲಿ ಈ ಥ್ರೆಡ್ನ ಇಡಬೇಕು, ದಾರನ ಇಟ್ಟಿದ ತಕ್ಷಣ ಇದನ್ನು ಈ ಥರ ಫೋಲ್ಡ್ ಮಾಡಿದ ನಂತರ ಈ ಜಾಗದಲ್ಲಿ ರಫ್ ಮಾಡಿ ಈ ಜಾಗದಲ್ಲಿ ಅಂದರೆ ದಾರನೂ ಬಟ್ಟೆನ ಸೇರಿಸಿ ಒಂದು ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಿದ ನಂತರ ನಾವು ಈಗ ಈ ರೀತಿ ಪೈಪಿಂಗ್ ಮಾಡ್ಕೊಂಬರೋಣ. ಈಗ ಕೆಲವೊಬ್ಬರ ಹತ್ರ ಈ ಮಿಷನ್ ಯೂಸ್ ಮಾಡಿದರೆ ಈ ರೀತಿ ನೀವು ಪೈಪಿಂಗ್ ಹೊಲಿಬೋದು. ನಿಮ್ಮ ಹತ್ರ ನಾರ್ಮಲ್ ಮಿಷನ್ ಏನಾರು ಇದ್ದರೆ ಈ ಥರ ಡೈರೆಕ್ಟಾಗಿ ಪೈಪಿಂಗ್ ಹೊಲಿಯೋಕ್ಕಾಗಲ್ಲಕ್ಕ. ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಗೈಡನ್ನ ತೆಗೆದಿದ ನಂತರ ಇನ್ನೊಂದು ಬೇರೆ ಥರ ಗೈಡ್ಗಳಿದೆ, ಸಿಂಗಲ್ ಗೈಡ್ ಅಂತೇಳಿ. ನೀವು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರಾಗ ನಿಮಗೆ ಇದರಲ್ಲಿ ಬೇರೆ ಬೇರೆ ಫುಡ್ಗಳು ಸಿಗುತ್ತೆ. ಸೊ ಇದನ್ನು ರಿಮೂವ್ ಮಾಡಿದ ನಂತರ ಅದನ್ನು ಫಿಟ್ ಮಾಡಿ ಹೊಲಿಬೇಕು. ಅಣ್ಣ ನೀವು ಮಾತ್ರ ಹೊಲಿತಾ ಇದ್ದೀರಾ, ಇದಕ್ಕೆ ಏನು ಮಾಡಿದ್ದೀರಾ ಅಂತ ಏನಾರು ನೀವು ಕೇಳಿದ್ರಾಗ, ನೀವೇನಾದ್ರು ಇದರಲ್ಲಿ ಜಾಕ್ ಮಿಷನ್ ಯಾರು ಒಬ್ಬರು ಇಟ್ಟಿದ್ದರೆ ಅವ್ರಿಗೊಂದು ವಿಷಯ ತಿಳಿಸ್ಕೊಡ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜಾಕ್ ಮಿಷನಲ್ಲಿ 2 ಕ್ಯಾಪ್ ಇರುತ್ತೆ, ಬ್ಲ್ಯಾಕ್ ಕ್ಯಾಪ್. ಅದರಲ್ಲಿ ಇದು ಮಧ್ಯದಲ್ಲಿ ಇರುವಂಥ ಈ ಕ್ಯಾಪ್ನ ತೆಗಿಬೇಕು. ತೆಗೆದಿದ ನಂತರ ಈ ಒಂದು ಸ್ಕ್ರೂ ಇರುತ್ತೆ ಒಳಗಡೆ, ಆ ಸ್ಕ್ರೂನ ಲೂಸ್ ಮಾಡಿದ ನಂತರ ಈ ಕೆಳಗಡೆ ಈ ಏನು ಗೈಡ್ ಇದೆಯೋ ಅದನ್ನು ಸ್ವಲ್ಪ ಒಂದು ದಾರಷ್ಟು
ಲೆಫ್ಟ್ ಸೈಡ್ ತಳ್ಳಿದ ನಂತರ ಮತ್ತೆ ಟೈಟ್ ಮಾಡಿದರೆ ನೀವು ಈ ಪೈಪಿಂಗ್ನ ಒಂದೇ ಇದರಲ್ಲಿ ನೀವು ಫುಟಲ್ಲಿ ನೀವು ಹೊಲಿಬೋದು. ಯಾವುದೇ ರೀತಿ ನೀವು ಸಿಂಗಲ್ ಗೇಡ್ನ ಚೇಂಜ್ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಆ ಮಿಷನ್ ಇದ್ದರೆ ಮಾತ್ರ. ಈಗ ಪೈಪಿಂಗ್ ಯಾವ ರೀತಿ ಹೊಲಿಯೋದಂತ ನಾನು ತೋರಿಸ್ಕೊಡ್ತೀನಿ. ಈ ಥರ ಈಸಿಯಾಗಿ ಹೊಲಿಬೋದು. ನೀವು ಇಷ್ಟು ರಿಸ್ಕ್ ತೊಗೊಳಕ್ಕಿಂತ ಬರೀ 50 ರೂಪಾಯಿ ಅಷ್ಟೇ. ಲೆಫ್ಟ್ ಸೈಡು ರೈಟ್ ಸೈಡ್ ಎರಡೂ ಸಿಗುತ್ತೆ. ಅದನ್ನು ಒಂದು ಪರ್ಚೇಸ್ ಮಾಡ್ಕೊಳ್ಳಿ. ಅದು ನಿಮಗೆ ಗ್ರೂಪಲ್ಲಿ ಬೇಕಾದ್ರೆ ನಿಮಗೆ ತಿಳಿಸ್ತೀನಿ. ಹೊಲಿಗೆ ಹಾಕೊಂಬಂದಿದ್ದ ನಂತರ ಈ ಹೊಲಿಗೆನ ರಫ್ ಮಾಡ್ಕೋಬೇಕು ಬಟ್ಟೆ ಮೇಲೆ. ರಫ್ ಮಾಡಿದ ನಂತರ ನೀವು ನೆಕ್ಕಿಗೆ ಫಸ್ಟ್ ರೆಡಿ ಮಾಡೋಣ. ಅದ ನಂತರ ನಾವು ಸ್ಲೀವ್ ಕೊಡೋಣ. ಈಗ ನೋಡಿ 1/4 ಇಂಚಷ್ಟು ಬಿಟ್ಟು ಈ ಬಟ್ಟೆನ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡ್ಕೋಬೇಕು. ನೆಕ್ಕು ಪೈಪಿಂಗು 2 ರೀತಿ ಕೊಡ್ತಾರೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೇನ್ ಕ್ಲಾತಲ್ಲಿ ಕೊಟ್ಟಿದ್ದ ನಂತರ ಈ ಒಳಗಡೆ ಇರೋವಂಥ ಭಾಗನ ಲೈನಿಂಗ್ ಕೊಟ್ಟು ಹಂಗೆ ಒಳಗಡೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ತಾರೆ. ಅದು ಯಾವುದೇ ಥರ ಗ್ರಿಪ್ ಇರೋದಿಲ್ಲ. ಸೊ ಆ ನೆಕ್ಕು ಡ್ರಾಪ್ ಆಗುತ್ತೆ. ಅದು ನಿಮ್ಮ ಕೊನೆಯ ದಿನ ತಿಳಿಸ್ಕೊಡ್ತೀನಿ. ಅಂದರೆ ಈ ಥರನೂ ಒಂದು ಮೆಥಡ್ ಇದೆ ಅಂತೇಳಿ. ಅಂದರೆ ಈಗ ನಾನು ತೋರಿಸುವಂಥ ನಿಧಾನದಲ್ಲಿ ನೀವೇನಾದ್ರು ಅರ್ಥ ಮಾಡ್ಕೊಂಡ್ರೆ ಶೋಲ್ಡ್ರ್ ಡ್ರಾಪ್ ಆಗಲಾಕ. ನಮ್ಗೆ ಏನು ಬೇಕಾಗಿರೋದು, ಶೋಲ್ಡ್ರು ಜಾರಬಾರ್ದು, ನೆಕ್ ಫಿನಿಶಿಂಗ್ ಚೆನ್ನಾಗಿರಬೇಕು, ನೆಕ್ ರೌಂಡ್ ಶೇಪ್ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ. ಅಂದರೆ ಈ ರೀತಿ ನೀವು ಇದನ್ನು ಫಾಲೋ ಮಾಡಬೇಕಾಗತ್ತೆ. ಇದನ್ನು ನಾನೀಗ ತೋರಿಸ್ಕೊಡುವಂಥದ್ದನ್ನು ಈ ಪೈಪಿಂಗ್ ಬಟ್ಟೆನ ಒಂದು 1/2 ಇಂಚಷ್ಟು ಫ್ರಂಟಲ್ಲಿ ಬಿಟ್ಬಿಟ್ಟು ಈ ಹೊಲಿಗೆ ಹಾಕೊಂಬಂದಪ್ಪ. ಹೊಲಿಗೆ ಹಾಕೊಂಬರ್ಬೇಕಾದ್ರೆ 1/4 ಇಂಚಷ್ಟು ಮಾರ್ಜಿನ್ ಹಿಡಿಬೇಕು. 1/2 ಇಂಚ್ ಹಿಡಿಬಾರ್ದು. 1/2 ಇಂಚ್ ನೀವೇನಾದ್ರು ಮಾರ್ಜಿನ್ ಹಿಡಿದ್ರೆ ಶೋಲ್ಡ್ರ್ ಜಾರತ್ತೆ. ಈ ಜಾಯಿಂಟು ಹಿಂಭಾಗ ಬರಲಿ, ಬ್ಯಾಕ್ ಕಡೆ ಬರಲಿ. ಶೋಲ್ಡರ್ ಜಾಯಿಂಟು ಕಂಪಲ್ಸರಿ ಬ್ಯಾಕಲ್ಲಿ ಇರಬೇಕು. ಫ್ರಂಟಲ್ಲಿ ಒಂದು 1/2 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಬೇಕಂದ್ರೆ ಪೈಪಿಂಗ್ ಬಟ್ಟೆನ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೆಕ್ ಬಟ್ಟೆ ಕಟ್ ಮಾಡ್ಕೋಬೇಕು. ಅಂದರೆ ಕ್ರಾಸ್ ಆಗಿ ಇದು ಸ್ಟ್ರೈಟು, ಇದು ಕ್ರಾಸು. ಅಂದರೆ ಪೈಪಿಂಗ್ ಕ್ಲಾತ್ ಅಂದರೆ ಲೈನಿಂಗ್ ಕ್ಲಾತಲ್ಲಿ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೋಬೇಕು. ನಿಮಗೆ ಇನ್ನೊಂದು ರೀತಿ ಇದೆ ಪೈಪಿಂಗ್ ಹೊಲಿಯೋದು, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅದು ಎಲ್ರಿಗೂ ಸೆಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ಲಿಲ್ಲ ನಾನು. ಅದನ್ನು ತೋರಿಸ್ಕೊಡ್ತೀನಿ. ಕೆಲವೊಬ್ರು ಯಾರು ಯೂಸ್ ಮಾಡೋಗಿದ್ರೆ ಯೂಸ್ ಮಾಡ್ಕೊಳ್ಳಿ, ಅದು ತುಂಬಾ ಈಸಿ ಅದು. ಈಗ ನೆಕ್ಸ್ಟು ಈ ಬಟ್ಟೆ ನೆಕ್ ಕ್ಲಾತು ಕ್ರಾಸಾಗಿ ಜಾಯಿನ್ ಮಾಡ್ತೀರಾ. ಕ್ರಾಸಾಗಿ ಕಟ್ ಮಾಡಿರ್ತೀವಿ, ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು. ನಾವೀಗ ನೆಕ್ ಬಟ್ಟೆ ಕಟ್ ಮಾಡಿದ್ವಲ್ವ, ನೆಕ್ ಪೀಸ್ ಕ್ರಾಸಾಗಿ ಕಟ್ ಮಾಡಿದ್ವಲ್ವ, ಈ ಜಾಗದಲ್ಲಿ ಅಂದರೆ ಪೈಪಿಂಗ್ ಹೊಲ್ದಿದ್ದೀವಿ, ಆ ಜಾಗದಲ್ಲಿ ನಾವು ಏನು ಪೈಪಿಂಗ್ ನಾವು ಇಟ್ಟಿದ್ದೀವೋ ಅದ್ರ ಮೇಲೆ ನೆಕ್ ಪೀಸ್ ಇಟ್ಟಿದ ನಂತರ ಹೊಲಿಗೆ ಹಾಕೊಂಬರ್ಬೇಕು. ನಿಮಗೆ ಈಗ ಒಂದು ಡೌಟ್ ಇರುತ್ತೆ, ಏನಪ್ಪ ಅಂತಂದರೆ ಅಣ್ಣ ಇದು ಪೈಪಿಂಗ್ ಮೇಲೆ ಏನಾದ್ರು ಹೊಲಿಗೆ ಬೀಳುತ್ತೆ ಅಂತೇಳಿ. ಯಾವುದೇ ಕಾರಣಕ್ಕೂ ಪೈಪಿಂಗ್ ಮೇಲೆ ಬೀಳೋದಿಲ್ಲ. ನೀವು 50 ಅಲ್ಲ 100 ಸ್ಟಿಚಸ್ ಹಾಕಿದ್ರು ಹೊಲಿಗೆ ಹಾಕಿದ್ರು ಫಸ್ಟ್ ಏನು ಹೊಲಿಗೆ ಹಾಕಿದ್ವಿ ಅದರ ಮೇಲೇ ಹೊಲಿಗೆ ಬೀಳುತ್ತೆ. ಸೊ ಕಾನ್ಫಿಡೆಂಟಾಗಿ ನೀವು ಹೊಲಿಗೆ ಹಾಕ್ಬೋದು. ಇದೆಲ್ಲ ನೀವು ಸಿಂಗಲ್ ಗೈಡ್ ಯೂಸ್ ಮಾಡ್ಕೊಳ್ಬೇಕು, ನಿಮಗೆ ಈಸಿಯಾಗಿರುತ್ತೆ. ಈಗ ನೋಡಿ ನೆಕ್ ನಾವು ಪೀಸ್ ಕೊಟ್ಟು ಕವರ್ ಮಾಡಿದ್ವಿ. ಕವರ್ ಮಾಡಿದ ನಂತರ ಮ್ಯಾಚ್ ಹಾಕಬೇಕು. ನೆಕ್ ರೌಂಡ್ ಇದೆಯಲ್ವ ಇಲ್ಲಿ, ಏನಕ್ಕೋಸ್ಕರ ಈ ಮ್ಯಾಚ್ ಹಾಕಬೇಕಪ್ಪ ಅಂತಂದರೆ ಎಮ್ಮಿಂಗ್ ಮಾಡ್ತೀವಿ ಅಂತಂದರೆ ಮ್ಯಾಚ್ ಹಾಕೋಬಾರ್ದು. ಅಂದರೆ ಪೈಪಿಂಗ್ ಇಲ್ದಿರೋ ಬ್ಲೌಸ್ಗೆ ಮ್ಯಾಚ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಯಾತಕ್ಕೋಸ್ಕರ ಡ್ರಾಪ್ ಆಗುತ್ತಪ್ಪ ಅಂತಂದರೆ ಈ ಥರ ಕಟ್ ಮಾಡಿದಾಗ 1 ರಿಂದ 1.5 ಇಂಚಷ್ಟು ನೆಕ್ಕು ಅಗಲ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಾಗನ ಇದಕ್ಕೆ ಆಗ್ತಾ ಇದ್ದೀರಾ ಅಂತಂದರೆ ನಾವಿದು ಪೈಪಿಂಗ್ ಕ್ಲಾತ್ ಕೊಟ್ಟಿದ್ದೀವಿ. ಸೊ 1 ರಿಂದ 1 ಇಂಚಷ್ಟು ಹೊಲಿಬೇಕಾದ್ರೆ ಕಡಿಮೆ ಆಗಿರುತ್ತೆ.
ಮ್ಯಾಚ್ ಹಾಕಿದಾಗ ಮತ್ತೆ ಅದು ನಾರ್ಮಲ್ ಮೆಸರ್ಮೆಂಟಿಗೆ ಬಂದಿರುತ್ತೆ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಮಾತಾಡಿರೋದು. ಈಗ ನೋಡಿ ಅಕ್ಕ, ಫ್ರಂಟ್ ಕಡೆ ಫ್ರಂಟ್ ಕಡೆನೂ ಮ್ಯಾಚ್ ಈ ರೀತಿ ಹಾಕ್ಕೊಳ್ಳಿ. ರೌಂಡ್ ಶೇಪ್ ಇರೋ ಕಡೆ ಹಿಂಭಾಗ ಅಂದರೆ ರೌಂಡ್ ಶೇಪ್ ಇದೆಯಲ್ವ, ಆ ಜಾಗದಲ್ಲೂ ಈ ಥರ ನೀವು ಮ್ಯಾಚ್ ಮಾಡ್ಕೋಬೇಕು. ಒಂದೊಂದು ಕಡೆ ಒಂದು 4-5 ಮ್ಯಾಚು ಆರಾಮಾಗಿ ಈ ಥರ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಹಾಕಿದ ನಂತರಕ್ಕೆ ನಾವು ನೆಕ್ಸ್ಟು ಈ ಬಟ್ಟೆ ಇದೆಯಲ್ವ, ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಫೋಲ್ಡ್ ಮಾಡಿದ ನಂತರ ಇವು ಹೊಲಿಗೆ ಹಾಕೊಂಬರ್ಬೇಕು. ಒಂದು 1/4 ಇಂಚಷ್ಟು ಅಗಲ ಇದ್ದರೆ ಸಾಕು, 1/4 ಇಂಚಿಗಿಂತ ಜಾಸ್ತಿ ಬೇಡಿ. ಏನಪ್ಪ ಆಗುತ್ತೆ ಅಂತಂದರೆ ನೆಕ್ ಶೇಪ್ ಚೆನ್ನಾಗಿ ಬರೋದಿಲ್ಲ, ಅಂದರೆ ಸರಿ ಕೂರೋದಿಲ್ಲ. ಅದಕ್ಕೋಸ್ಕರ 1/4 ಇಂಚಷ್ಟು ಮಾತ್ರ ಇರಲಿ. ನಿಧಾನಕ್ಕೆ ನೀವು ಈ ಬಟ್ಟೆನ ಫೋಲ್ಡ್ ಮಾಡಿ ಈ ರೀತಿ ಹೊಲಿಗೆ ಹಾಕೊಂಬನ್ನಿ. ನೆಕ್ಸ್ಟು ನೆಕ್ ಬಟ್ಟೆ ಒಂದು 1/2 ಇಂಚಷ್ಟು ಬಿಟ್ಟು ಕಟ್ ಮಾಡಿ, ಅದ ನಂತರ ಒಳಗಡೆ ಎಕ್ಸ್ಟ್ರಾ ಇದೆಯಲ್ಲ ಹೊರಕ, ಒಳಗಡೆ ಇರುವಂಥ ಬಟ್ಟೆನ ನಾವು ಕಟ್ ಮಾಡಿ ತೆಗಿಬೇಕು. ಈ ಬಟ್ಟೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ, ಇಲ್ಲಾಂತಂದರೆ ನಮಗೆ ಮೈನ್ ಬಟ್ಟೆ ಕಟ್ ಮಾಡಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಏನಿಲ್ಲಕ್ಕ, ಒಂದು 15 ದಿವಸ 20 ದಿವಸ ಪ್ರಾಕ್ಟೀಸ್ ಮಾಡೋ ತನಕ ಸ್ವಲ್ಪ ನಿಧಾನಕ್ಕೆ ನೀವು ಕಲಿಬೇಕು. ಅದ ನಂತರ ಬೇಕಾದ್ರೆ ನೀವು ಅಭ್ಯಾಸ ಆದ ನಂತರ ನೀವು ಫಾಸ್ಟಾಗಿ ಬೇಕಾದ್ರೆ ಕಟ್ ಮಾಡ್ಬೋದು. ಈ ಕಡೆ ಫ್ರಂಟ್ ಕಡೆ ಇರುತ್ತೆ ಒಂದು ಬಟ್ಟೆನ ಕಟ್ ಮಾಡಿ ಅಕ್ಕ. ಈಗ ನೋಡಿ ಈ ಬಟ್ಟೆ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾರೆ. ಈ ಥರ ಫೋಲ್ಡ್ ಮಾಡಿದಾಗ ಆ ಪಿಸರ್ ಕವರ್ ಆಗುತ್ತೆ. ಅದ ನಂತರ ಈ ಬಟ್ಟೆ ಫೋಲ್ಡ್ ಮಾಡಿದಾಗ ಥ್ರೆಡ್ ಪೈಪಿಂಗು ನಿಮಗೆ ಸಪ್ರೇಟಾಗಿ ಕಾಣಿಸುತ್ತೆ. ಅಂದರೆ ಈ ಎರಡು ಒಂದೇ ಕಲರ್ ಇದ್ದರೆ ನಿಮಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅನಿಸುತ್ತೆ. ಸೊ ಆದ್ರೂ ನೀಟಾಗಿರುತ್ತೆ ಇದು. ಈಗ ಒಂದು ಹೊಲಿಗೆ ಹಾಕೋಣಕ್ಕ. ಇದಕ್ಕೆ ಹೊಲಿಗೆ ಹಾಕ್ಬೋದು ಅಥವಾ ಎಮ್ಮಿಂಗ್ ಮಾಡ್ಬೋದು. ನಿಮ್ಗೆ ಹೊಲಿಗೆ ಹಾಕೋ ಥರ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಈಗ ನಾವು ಮೇಲ್ಗಡೆಯಿಂದನೇ ಈ ಹೊಲಿಗೆ ಹಾಕಬೇಕು. ಒಳಗಡೆಯಿಂದ ಹಾಕಿದಾಗ ಈ ನೆಕ್ಕು ಪೈಪಿಂಗು ಸರಿ ಕೂರಿಸೋದಿಲ್ಲ. ಸೊ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಹೊಲಿಗೆ ಹಾಕೊಂಬನ್ನಿ. ನಾವು ಮೇಲ್ಗಡೆಯಿಂದ ಹೊಲಿಗೆ ಹಾಕ್ಬೇಕಾದ್ರೆ ಕೆಳಗಡೆ ಆ ಬಟ್ಟೆ ಮೇಲೆ ಕೂರುತ್ತಾ ಹೊಲಿಗೆ ಅಂತ ನಿಮ್ಗೆ ಏನಾರು ಅನುಮಾನ ಇದ್ದರೆ ನಿಮ್ಗೆ ಹೊಲ್ದಿದ ನಂತರ ನಿಮ್ಗೆ ತೋರಿಸ್ತೀನಿ ನೋಡಿ. ಪರ್ಫೆಕ್ಟಾಗಿರುತ್ತೆ ಎಲ್ಲ ಕಡೆನೂ ಹೊಲಿಗೆ. ನೀವು ಟ್ರೈ ಮಾಡಬೇಕು ಅಷ್ಟೇ. ನೀವು ಹೊಲ್ದು ನೋಡಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ ನಿಮಗೆ. ಹಾಗಾಗಿ ನೋಡಿ ಫ್ರಂಟ್ ಕಡೆ ಈ ಪಿಸರ್ನ ಒಳಗಡೆ ಫೋಲ್ಡ್ ಮಾಡಿ ಅದ ನಂತರ ನಾವು ನೆಕ್ ಫಿನಿಶಿಂಗ್ ಮಾಡಿದ್ವಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೆಕ್ ರೌಂಡ್ ಶೇಪು ಹಾಕಿದಾಗ ಈ ರೀತಿ ಇರುತ್ತೆ ಪರ್ಫೆಕ್ಟಾಗಿ ರೌಂಡ್ ಶೇಪು, ಮುಂದ್ಗಡೆ ಶೇಪ್. ಹಿಂಭಾಗ ನೋಡಿ, ನಾವೇನು ಇನ್ನೂ ಐರನ್ ಮಾಡಿಲ್ಲ. ನಾವು ಐರನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೆಕ್ಕು ನೋಡಿ. ಈ ರೀತಿ ಇರುತ್ತೆ ನಿಮಗೆ ನೆಕ್ಕಿನ ರೌಂಡ್ ಶೇಪು. ನೆಕ್ಸ್ಟ್ ಅಕ್ಕ ಈಗ ನಾವು ಸ್ಲೀವ್ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅಕ್ಕ ಈಗ ನೋಡಿ ಲೈನಿಂಗ್ ತೆಗೆದಿಟ್ಬಿಟ್ಟು ಅದ ನಂತರ ಮೇನ್ ಕ್ಲಾತ್ ತೆಗಿಬೇಕು. ಮೇನ್ ಕ್ಲಾತು ಮೇಲ್ಗಡೆ ಬರಲಿ. ಮೇಲ್ಗಡೆ ಬಂದಿದ ತಕ್ಷಣ ಈಗ ನಾವು ಆಲ್ರೆಡಿ ನಾವು ಪೈಪಿಂಗ್ ಹೊಲ್ದಿಟ್ಟಿದ್ದೀವಲ್ವ, ಆ ಪೈಪಿಂಗ್ನ ತಗೊಂಡು ಬರೀ ಮೇನ್ ಕ್ಲಾತ್ ಮಾತ್ರ ಅಕ್ಕ ಮೇಲ್ಗಡೆ ಭಾಗ ಬರಲಿ. ಮೇನ್ ಕ್ಲಾತ್ ಮಾತ್ರ, ಲೈನಿಂಗ್ ಕೊಟ್ಟಿಲ್ಲ, ಮೇಲ್ಗಡೆ ಬರಬೇಕು. ಮೇಲ್ಗಡೆ ಇಟ್ಟಿದ್ದ ನಂತರ ನಾವು ಈ ಪೈಪಿಂಗ್ ಬಟ್ಟೆ ಇಟ್ಬಿಟ್ಟು ಒಂದೇ ಒಂದು ಹೊಲಿಗೆ ಹಾಕ, ಒಂದು 1/2 ಇಂಚಷ್ಟು ಹೊಲಿಗೆ ಹಾಕೊಂಬರ್ಬೇಕು. ನೆಕ್ಸ್ಟು ನೋಡಿ ಈ ಸ್ಲೀವ್ ತೊಗೊಳ್ಳೋಣ. ಇದು ಬ್ಯಾಕ್ ಬಂದರೆ ಇದು ಬ್ಯಾಕ್ ಕೊಟ್ಟಿರ್ತೀವಿ. ಪೈಪಿಂಗ್ ಕೊಟ್ಟು ಮುಗಿದ ನಂತರಕ್ಕೆ ಎಕ್ಸ್ಟ್ರಾ ಇರುವಂಥ ಪೈಪಿಂಗ್ನ ಕಟ್ ಮಾಡಿ ಅದ ನಂತರ ನಾವು ಈಗ ನೆಕ್ಕಿಗೆ ಕೆಲವೊಬ್ಬರು ಈ ರೀತಿ ಮಾಡ್ತಾರೆ. ಅಂದರೆ ಮೇನ್ ಕ್ಲಾತಲ್ಲಿ ಕೊಟ್ಟಿದ್ದ ನಂತರ
ನೆಕ್ ನಾವು ಈಗ ಹೊಲ್ದ್ವಲ್ವಾಗ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಲಿಗೆ ಹಾಕಿದ್ದೀನಿ. ನೆಕ್ಕಿಗೆ ಏನು ಮಾಡ್ತಾರೆ ಅಂತಂದರೆ ಕೆಲವೊಬ್ರು ಈಸಿಯಾಗಿ ಹೊಲಿಯೋಕ್ಕೋಸ್ಕರ ಈ ಥರ ಮೇನ್ ಕ್ಲಾತಲ್ಲಿ ಕೊಟ್ಟು ಅದ ನಂತರ ಲೈನಿಂಗಲ್ಲಿ ಈ ರೀತಿ ಕೊಟ್ಟು ಒಳಗಡೆ ಫೋಲ್ಡ್ ಮಾಡಿ ಇರ್ತಾರೆ. ಆ ರೀತಿ ನೆಕ್ಕಿಗೆ ಮಾಡಬಾರ್ದು, ಸ್ಲೀವ್ಗೆ ಓಕೆ ಪರ್ಫೆಕ್ಟಾಗಿರುತ್ತೆ ನೋಡಿ. ಇದು ಫ್ರಂಟು, ಇದನ್ನು ಫ್ರಂಟು, ಬ್ಯಾಕ್ ಅಂದರೆ ಬ್ಯಾಕು. ಈ ಥರ ನ್ಯಾಚ್ ಹತ್ರ ಇಟ್ಬಿಟ್ಟು ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ನ್ಯಾಚ್ ಎಷ್ಟು ನಾವು ಹಾಕಿದ್ವೋ ಅದರಿಂದ ನಾವು ಒಂದು ಹೊಲಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಒಂದು ಸ್ಲೀವ್ ಹೊಲಿಗೆ ಹಾಕಿದ್ದೀವಿ, ಅದ ನಂತರಕ್ಕೆ ಎರಡನೇ ಸ್ಲೀವ್ ಅದು ಹಾಕೋಣ. ಈಗ ನೋಡಿ, ಈಗ ಬ್ಯಾಕ್ ಕೊಟ್ಟಿದ್ದೀನಲ್ವರ, ನೆಕ್ಸ್ಟು ಕೊಡ್ಬೇಕಾದ್ರೆ ಈ ಸ್ಲೀವ್ಗೆ ಬ್ಯಾಕ್ ಅಂತಲೇ ಇರಬೇಕು. ಅದನ್ನು ಇದೆಲ್ಲ ಬರೆದಿಟ್ಕೊಳ್ಳಿಕ. ನೀವು ಬರೆದಿದ್ದ ನಂತರ ನೀವು ಹೊಲಿಬೇಕಾದ್ರೆ ಬೇರೆ ಏನಾದ್ರು ಚಿಂತೆ ಮಾಡ್ತಿದ್ರು ಕೂಡ ಇದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನೀವೇನಾದ್ರು ಫ್ರಂಟ್ ಇಟ್ಟರೆ ಎರಡೂ ಒಂದೇ ಸ್ಲೀವ್ ಆಗುತ್ತೆ. ಒಂದೇ ಸ್ಲೀವ್ ಇದ್ದಾಗ ನಾವು ಏನಾದ್ರು ಹೊಲ್ದಾಗ ಏನಾಗುತ್ತೆ ಅಂತಂದರೆ ಒಂದು ಕಡೆ ಟೈಟ್ ಆಗಿರುತ್ತೆ, ಒಂದು ಕಡೆ ರಿಂಕಲ್ ಬರುತ್ತೆ, ಒಂದು ಸ್ಲೀವ್ ಮಾತ್ರ. ಆವಾಗ ಇದೇನಪ್ಪ ಹಿಂಗಾಗಿದೆ ಅಂತ ನಿಮ್ಗೆ ಆ ಗುರ್ತಿಡಿಯೋಕ್ಕೆ ಭಾಳ ದಿನ ಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ನೀವೇನಾದ್ರು ಬರೆದಿಟ್ಕೊಂಡ್ರೆ ಹೊಲಿಬೇಕಾದ್ರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮತ್ತೆ ಬಿಡಿಸಿದ ನಂತರ ಚೇಂಜ್ ಮಾಡಿದ್ವಿ ಅಂತೇಳಿ ಈಸಿಯಾಗಿ ನಮಗೆ ಗುರ್ತಿಡಿಯೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಬರೆದಿಟ್ಕೊಳ್ಳಿ, ನಿಮ್ಗೆ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಇದು ನೋಡಿ, 1/2 ಇಂಚ್ ಮಾತ್ರ ಇರಲಿ ಬಟ್ಟೆ. 1/2 ಇಂಚಿಗಿಂತ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಬೇಕು. ಒಳಗಡೆ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಬಟ್ಟೆ ಇರಬಾರ್ದು. ಸೊ 1/2 ಇಂಚ್ ಮಾತ್ರ ಇರಲಿ. ಈಗ ನೋಡಿ, ಈ ಬಟ್ಟೆ ಫೋಲ್ಡ್ ಮಾಡಿ, ಲೈನಿಂಗ್ ಮಾತ್ರ ಫೋಲ್ಡ್ ಮಾಡಿದ ನಂತರಕ್ಕೆ ಒಳಗಡೆ ರಿಂಕಲ್ ಇರುತ್ತೆ, ಇದನ್ನು ನೀಟಾಗಿ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಐರನ್ ಥರ ನಿಮ್ಗೆ ಅನಿಸುತ್ತೆ. ಈಗ ಮತ್ತೊಮ್ಮೆ ಒಂದು ಸಲ ಇದನ್ನು ಫೋಲ್ಡ್ ಮಾಡಿದ ನಂತರಕ್ಕೆ ಈಗ ಮೇಲ್ಗಡೆ 1/4 ಇಂಚಷ್ಟು ಹೊಲಿಗೆ ಹಾಕಬೇಕು. ಕಿನಾರೆ ಹಾಕಕ್ಕೆ ಹೋಗಬೇಡಿ. 1/4 ಇಂಚಷ್ಟು ಹಾಕಿದರೆ ನಾವು ಕೆಳಗಡೆ ಒಳಗಡೆ ಇರುವಂಥ ಬಟ್ಟೆ ಇದನ್ನು ಸೇರಿ ಈ ಜಾಗದಲ್ಲಿ ನಾವು ಆ ಸ್ಟಿಚಸ್ ಕವರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು 1/4 ಇಂಚಷ್ಟು ಬಟ್ಟೆ ಒಳಗಡೆ ಬಿಟ್ಟಿರ್ತೀವಿ. ಅದ್ರ ಮೇಲೆ ನಾವು ಒಂದು ಹೊಲಿಗೆ ಹಾಕಿದಾಗ ಗ್ರಿಪ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹೊಲಿಗೆ ಹಾಕಿದ ನಂತರ ಒಳಗಡೆ ತಿರುಗಿಸಿ ಅದ್ರ ಮೇಲೆ ನಾವು ಲೈನಿಂಗ್ ಏನು ಮೆಜರ್ಮೆಂಟ್ ಇದೆಯೋ ಅದ್ರ ಮೇಲೆ ನಾವೊಂದು ಹೊಲಿಗೆ ಹಾಕೊಂಬರ್ಬೇಕು. ಹೊಲಿಗೆ ಹಾಕಬೇಕಾದ್ರೆ ಲೈನಿಂಗು ಮತ್ತು ಮೈನ್ ಕ್ಲಾತ್ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಫಸ್ಟೊಂದು ಸ್ಲೀವ್ ಹೊಲಿಗೆ ಹಾಕಿದ್ದೀವಿ, ಅದ ನಂತರ ಎರಡನೇ ಸ್ಲೀವ್ ಒಂದು ಹೊಲಿಗೆ ಹಾಕೋಣ. ಲೈನಿಂಗ್ ಏನು ಅಳತೆ ಇದೆಯೋ ಅದೇ ಮೆಸರ್ಮೆಂಟಿಗೆ ನಾವು ಎಕ್ಸ್ಟ್ರಾ ಇರುವಂಥ ಮೈನ್ ಕ್ಲಾತ್ನ ಕಟ್ ಮಾಡಿ ತೆಗೆಯೋದು ಅಷ್ಟೇ. ಹಾಕಿದ್ದಾಯಿತು. ಈಗ ನ್ಯಾಚ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಫ್ರಂಟಲ್ಲಿ ಬರುವಂಥ ನ್ಯಾಚು ಚೆಸ್ಟ್ಗೆ, ಇದು ಶೋಲ್ಡ್ರ್ ನ್ಯಾಚು, ಇದು ಹಿಂಭಾಗ ಬರುವಂಥ ಸ್ಲೀವ್ ಚೆಸ್ಟ್ ನ್ಯಾಚಕ. ಎರಡು ಸ್ಲೀವ್ಗೂ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀವು ಮಾರ್ಕ್ ಮಾಡಿದಾಗ ನಮಗೆ ಹೊಲಿಬೇಕಾದ್ರೆ ತುಂಬಾ ಈಸಿಯಾಗಿರುತ್ತೆ. ಇದು ಸೆಂಟ್ರ್ ಏನಾದ್ರು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಈ ಥರ ಫೋಲ್ಡ್ ಮಾಡಿ ಅದ ನಂತರ ಆ ಜಾಗದಲ್ಲಿ ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ನಾವು ಸ್ಲೀವ್ನ ನಾವು ಚೆಕ್ ಮಾಡ್ಕೊಳ್ಳೇಬೇಕು, ಕರೆಕ್ಟಾಗಿದೆ ಅಂತೇಳಿ ಹೊಲಿಯೋಕ್ಕೆ ಹೋಗಬೇಡಿ. ಹೆಚ್ಚು ಕಡಿಮೆ ಇದ್ದರೆ ತೊಂದರೆ ಆಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ನಾವು ಚೆಕ್ ಮಾಡಿದ ನಂತರ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಏನಪ್ಪ ಚೆಕ್ ಮಾಡೋದು ಅಂತ ಏನಾದ್ರು ನೀವು ಅನಿಸಿದ್ರಕ್ಕ ಇದರಲ್ಲಿ ನೋಡಿ ಹೆಚ್ಚು ಕಡಿಮೆ ಇರಬಾರ್ದು. ಈಗ ಹಾಮೂಲ್ ಹತ್ರ ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಎಕ್ಸ್ಟ್ರಾ ಇರುವಂಥದ್ದನ್ನ ನೀವು ಕಟ್ ಮಾಡಿ ತೆಗೀರಿ. ಹಾಗೆ ಏನಾದ್ರು ಇದ್ದರೆ ನಿಮಗೆ ಹಾಮೂಲ್ ಹತ್ರ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಇರುತ್ತೆ, ಒಂದು ಜಾಸ್ತಿ ಬರುತ್ತೆ ಫ್ರಂಟು, ಇಲ್ಲಾಂದರೆ ಬ್ಯಾಕು ಕಡಿಮೆ ಬರುತ್ತೆ. ಈ ರೀತಿ ಸಮಸ್ಯೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಈಗ ಸ್ಲೀವ್ ಅಟ್ಯಾಚ್ ಮಾಡೋಣಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದು ಶೋಲ್ಡ್ರ್ ಸೆಂಟ್ರ್ ಪ್ಲೇಸು, ಇದು ಬ್ಯಾಕ್ ಚೆಸ್ಟ್ ಮ್ಯಾಚು, ಇದು ಫ್ರಂಟಲ್ಲಿ ಬರುವಂಥ ಚೆಸ್ಟ್ ಮ್ಯಾಚಕ. ನಾವು ಹೊಲಿಗೆ ಹಾಕ್ಬೇಕಾದ್ರೆ ಮ್ಯಾಚ್ ಟು ಮ್ಯಾಚ್ ಇಟ್ಟು ನಾವು ಸೈಡ್ ಅಟ್ಯಾಚ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಈ ಮ್ಯಾಚ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋದು. ಲಾಸ್ಟು ಕ್ಲಾಸಲ್ಲಿ ಒಬ್ಬರು ಕೇಳಿದರು, ಅಣ್ಣ ಇದು ನೀವು ಮಾರ್ಕ್ ಮಾಡ್ತಾಯಿದ್ದೀರಾ ಫ್ರಂಟ್ ಬ್ಯಾಕು, ನನಗೆ ಅದು ಅರ್ಥ ಆಗಿಲ್ಲ, ಯಾತಕ್ಕೋಸ್ಕರ ಮಾರ್ಕನ್ನ ಹಾಕ್ತಾಯಿದ್ದೀರಾ ನೀವು ಅಂತ ಕೇಳಿದ್ರಿ.
ಅದಕ್ಕೋಸ್ಕರ ನಿಮಗೆ ತಿಳಿಸ್ತೀನಿ ಯಾಕಂತ ಹೇಳಿದೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ಈಗ ಈ ಮಾರ್ಜಿನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1/4 ಇಂಚಷ್ಟು ಮಾತ್ರ ಈ ಮಾರ್ಜಿನ್ ಸ್ಟಾರ್ಟ್ ಮಾಡಿ ಎಳಿಬಾರ್ದು ಯಾವುದೇ ಕಾರಣಕ್ಕೂ. ಸ್ಲೀವ್ ಆಗಲಿ ಮತ್ತು ಬ್ಯಾಕ್ ಪೀಸ್ ಆಗಲಿ ಎಳಿಬಾರ್ದು. ಈಗ ನೋಡಿ ಮಾರ್ಕಿಂಗ್ ಟು ಮಾರ್ಕಿಂಗ್ ಎಷ್ಟು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಹೇಳಿ ಕಾಣಿಸ್ತಾ ಇದೆ. ಈಗ ಈ ಮಾರ್ಕಿಂಗ್ ನೋಡಿ, ಶೋಲ್ಡ್ರ್ ಮಾರ್ಕಿಂಗು ಸ್ಲೀವ್ ಮಾರ್ಕಿಂಗು ಪರ್ಫೆಕ್ಟಾಗಿ ಕೂರುತ್ತೆ. ಈಗ ಬ್ಯಾಕ್ ಅಟ್ಯಾಚ್ ಮಾಡಿದ ನಂತರ ಈಗ ನಾವು ಫ್ರಂಟಿಗೆ ಅಟ್ಯಾಚ್ ಮಾಡ್ತೀವಿ. ಈ ಫ್ರಂಟ್ ಹಾಮ್ ಹೋಲ್ ಡಾಟ್ ಸೈಡಿಗೆ ಇರಲಿ. ಸ್ಲೀವ್ ಎಳಿಬಾರ್ದು, ಫ್ರಂಟ್ ಪೀಸನ್ನು ಎಳಿಬಾರ್ದು. ನಿಧಾನಕ್ಕೆ ಹಾಕೊಂಬರ್ಬೇಕು ಈ ಹೊಲಿಗೆ. ಈಗ ನೆಕ್ಸ್ಟು ನಾವು 2 ಹೊಲಿಗೆ ಹಾಕಬೇಕು ಇದಕ್ಕೆ ಸ್ಲೀವ್ಗೆ. ಈಗ ಫ್ರಂಟಿಂದ ಬ್ಯಾಕ್ ಕಡೆ ಸ್ಲೀವ್ ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡಬೇಕಾದ್ರೆ ಈ ಹಾಮ್ ಹೋಲ್ ಡಾಟು ಸೈಡಿಗೆ ಇರಲಿ. ಇದ್ರ ಮೇಲೆ ಒಂದು ಬೆರಳು ಇಟ್ಬಿಟ್ಟಾಗ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಂಬಂದೆ. ಇದು ಬೇಕಾದ್ರೆ ಇನ್ನೊಂದು ಸಲ ಒಳಗಡೆಯಿಂದಲೂ ಹೊಲಿಗೆ ಹಾಕಿ ತೋರಿಸ್ತೀನಿ. ಕೆಲವೊಬ್ಬರು ಮೇಲ್ಗಡೆಯಿಂದ ಹಾಕೋಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ಫಸ್ಟ್ ಯಾವ ರೀತಿ ನೀವು ಹೊಲಿಗೆ ಹಾಕೊಂಬರ್ತೀರೋ ಅದೇ ಥರನೇ ಹೊಲಿಗೆ ಹಾಕೊಂಬನ್ನಿ. ಹಾಕ್ಬೇಕಾದ್ರೆ ಮಾತ್ರ ಒಂದ್ರ ಮೇಲೆ ಒಂದು ಹೊಲಿಗೆ ಇರಬೇಕು. ಆಯ್ತದ? ಈಗ ಇದಕ್ಕೆ ಓವರ್ಲಾಕ್ ಮಾಡ್ಕೊಂಬರ್ತೀನಿ. ಓವರ್ಲಾಕ್ ಮಾಡಿದ ನಂತರ ಸೈಡ್ ಅಟ್ಯಾಚ್ ಮಾಡೋಣ. 1 ಸೆಕೆಂಡ್ ವೆಯ್ಟ್ ಮಾಡಿ. ಪಕ್ಕದಲ್ಲಿದೆ ಮಿಷನ್. ತನಕ ಒಂದೇ ಮೆಸರ್ಮೆಂಟ್ ಸಿಗುತ್ತೆ. ಮತ್ತೊಂದು, ನಾವು 3 ಹೊಲಿಗೆಗಿಂತ ಎಕ್ಸ್ಟ್ರಾ ಹೊಲಿಗೆ ಹಾಕೋದಿಲ್ಲ. ಅಂದರೆ ಟೈಟು ಆಗಲ್ಲ, ಲೂಸು ನಿಮಗೆ ಬರೋದಿಲ್ಲ. ಅದಕ್ಕೊಂದು ನಿಮ್ಗೆ ಐಡಿಯಾ ತೋರಿಸ್ಕೊಡ್ತೀನಿ. ಈಗ ನೋಡಿ, ಫಸ್ಟು ಫ್ರಂಟ್ ಮಾರ್ಕ್ ಯಾವ ರೀತಿ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಐಪಟ್ಟಿ ಅಂತ. ಇದು ಎಕ್ಸ್ಟ್ರಾ ಇರಬೇಕು. ಏನಕ್ಕಪ್ಪ ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ನಾವು ಎಕ್ಸ್ಟ್ರಾ ಇದನ್ನು ಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಇದನ್ನು ಹುಕ್ಪಟ್ಟಿ ಕೆಳಗಡೆ ಇರಲಿ, ಐಪಟ್ಟಿ ಮೇಲ್ಗಡೆ ಇರಲಿ. ಈಗ ನೋಡಿ, ಎರಡೂ ಒಂದೇ ಮೆಸರ್ಮೆಂಟ್ ಇರುತ್ತೆ. ಇದರಲ್ಲಿ ಏನಾದ್ರು ಗೊತ್ತಿಲ್ಲದೇನಪ್ಪ ಯಾರಾದ್ರೂ ಈ ಥರ ಮಾಡಿ ಎಕ್ಸ್ಟ್ರಾ ಏನೋ ಬಂದಿದೆಯಪ್ಪ ಅಂತೇಳಿ ಕಟ್ ಮಾಡೋಕ್ಕೊಳಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಬರೋದಿಲ್ಲ. ಒಂದು ಕಡೆ ಚೆಸ್ಟು ಟೈಟ್ ಬಂದಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಐಪಟ್ಟಿ ಇದೆಯಲ್ವರ, ಐಪಟ್ಟಿನ ಎಕ್ಸ್ಟ್ರಾ ಇಟ್ಬಿಟ್ಟು ಹುಕ್ಪಟ್ಟಿ ಪಕ್ಕದಲ್ಲಿ ಇಟ್ಬಿಟ್ಟು, ಈಗ ನಾವು ಫ್ರಂಟ್ ಮಾರ್ಕ್ ಮಾಡಿದ್ದೀವಲ್ವರಾಕ, ಆಲ್ರೆಡಿ ನಾವು ಬೆಲ್ಟ್ ಮಾರ್ಕ್ ಮಾಡಿರ್ತೀವಿ. ಸೊ ಈ ಹುಕ್ಪಟ್ಟಿ ಕಡೆಯಿಂದ ನಾವು ಮಾರ್ಕ್ ಮಾಡಿರೋದನ್ನ ಈ ಜಾಗದಲ್ಲಿ ಇಟ್ಬಿಟ್ಟು, ಇಲ್ಲಿ ನೋಡಿ, ಈಗ ಹುಕ್ಪಟ್ಟಿ ಟು ಹುಕ್ಪಟ್ಟಿ ಎಷ್ಟು ಪರ್ಫೆಕ್ಟಾಗಿದೆ ನೋಡಿ. ಈ ಜಾಗದಲ್ಲಿ ಒಂದು ಮಾರ್ಕ್ ಮಾಡಿದ್ದೀವಿ ಆಲ್ರೆಡಿ ನಾವು. ಅದೇ ಥರ ಇನ್ನೊಂದು ಬೆಲ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಮಾರ್ಕಿಂಗ್ ನೋಡಿ ಎಷ್ಟು ಕರೆಕ್ಟಾಗಿದೆ ಅಂತೇಳಿ. ಚೆಸ್ಟಿಂದ ವೇಸ್ಟ್ಗೆ ಇಲ್ಲಿ ನೋಡಿ, ಬೆಲ್ಟ್ ಹತ್ರ ಕರೆಕ್ಟಾಗಿದೆ. ಬೆಲ್ಟಿಂದ ಮತ್ತು ಲಾಸ್ಟ್ಗೆ ಒಂದು ಮಾರ್ಕ್ ಮಾಡಿದ್ದೀವಿ. ಈಗ ಹಿಂಭಾಗ ಯಾವ ರೀತಿ ಮಾಡೋದಂತಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಮಾರ್ಕಿಂಗ್ ಮಾಡೋದು ಈ ಸೆಂಟ್ರ್ ಫೋಲ್ಡಿಂಗ್ ಮಾಡಿದ ನಂತರ ಈಗ 1 ಸೆಕೆಂಡು ಈ ಥರ 2 ಭಾಗ ಮಾಡ್ಕೋಬೇಕು. ಮಾಡಿದ ನಂತರ ಅಳತೆ ಬ್ಲೌಸಲ್ಲಿ ನಿಮಗೆ ತೋರಿಸಿದೆ ಬ್ಯಾಕ್ ಟು ಬ್ಯಾಕ್ ತಗೊಳ್ಳಿ ಅಂತೇಳಿ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಫೋಲ್ಡ್ ಮಾಡಿದ ನಂತರ ಈ ಜಾಗದಲ್ಲಿ ನೀವು ವೇಸ್ಟ್ ಹತ್ರ, ಸೊಂಟದ ಹತ್ರ ಈ ಥರ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಎಷ್ಟು ಮೆಸರ್ಮೆಂಟ್ ಬರುತ್ತೋ ಅದು ತಕ್ಕನಂಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು 4ನೇ ಹೊಲಿಗೆ ಹಾಕಬೇಕಂತ ಅವಶ್ಯಕತೆ ಇರೋದಿಲ್ಲ. 3 ಹೊಲಿಗೆಯಲ್ಲಿ ಈ ಬ್ಲೌಸ್ನ ಒಂದೊಂದು ಕಡೆ ನಾವು ಕೂರಿಸ್ಬೋದು ಆರಾಮಾಗಿ. ಚೆನ್ನಾಗಿರುತ್ತೆ ನೋಡೋಕ್ಕೂ. ಇವಾಗ ನಾವು ಸ್ಲೀವ್ ಕಡೆಯಿಂದ ನಾವು ಒಂದು ಹೊಲಿಗೆ ಹಾಕಬೇಕು. ಯಾಕೆ ಈಗ ನೋಡಿ, ಕರೆಕ್ಟಾಗಿ ಈ ಸ್ಲೀವ್ ಈ ಥರ ಫೋಲ್ಡ್ ಮಾಡಿ ನಾವು ಇಟ್ಟಿದ ನಂತರ ಈಗ ಅಳತೆ ಜಾಕೆಟ್ ತಗೊಳ್ಳಿ.
ಅಳತೆ ಜಾಕೆಟ್ ತಗೋಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರಂತಂದರೆ ಈ ರೀತಿ ಸ್ಲೀವ್ ಮೇಲ್ಗಡೆ ಇಟ್ಟು ಮೆಸರ್ಮೆಂಟ್ ಮಾಡ್ತೀರಾ. ಆ ರೀತಿ ಮಾಡಿದಾಗ ಲೂಸ್ ಅಥವಾ ಟೈಟ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಬ್ಲೌಸ್ನ ಒಳಗಡೆ ತಗೊಬೇಕಾ ಈ ರೀತಿ ಆಲ್ರೆಡಿ ಸ್ಲೀವ್ ಏನು ಲೂಸ್ ಇದೆಯೋ, ಲೂಸ್ ಹೇಳಿದರೆ ಒಂದು ದಾರ ಅಷ್ಟು ಲೂಸ್ ಮಾಡಿ ಕೊಡಿ. ಟೈಟ್ ಹೇಳಿದರೆ ಆಲ್ರೆಡಿ ಇರುವಂಥ ಮಾರ್ಕಿಂಗಿಂದ ಸ್ವಲ್ಪ ಟೈಟ್ ಮಾಡಿಕೊಡಿ. ಅವರು ಏನಿಲ್ಲಣ್ಣ ಬ್ಲೌಸ್ ಕರೆಕ್ಟಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಅಂತ ನೀವೇನಾದ್ರು ಇದು ಮಾಡಿದ್ರಕ್ಕ ಕರೆಕ್ಟಾಗಿ ಏನು ಮಾರ್ಕಿಂಗ್ ಇದೆಯೋ ಹೊಲಿಗೆ ಹಾಕಿದಾರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಅದ ನಂತರ ನೀವು ರಫ್ ಮಾಡ್ಕೋಬೇಕು. ನೀಟಾಗಿ ರಫ್ ಮಾಡಿದ ನಂತರಕ್ಕೆ ನೀವು ಈ ಹೊಲಿಗೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ ಅಕ್ಕ, ಇದು ಬ್ಯಾಕು, ಇದು ಫ್ರಂಟು. ಈ ಚೆಸ್ಟ್ ಹತ್ರ ಬಂದಿದ್ದೀವಿ. ಚೆಸ್ಟ್ ಬಂದಿದ್ದ ನಂತರ ಈಗ ನಾವು ಸೈಡ್ ಅಟ್ಯಾಚ್ ಮಾಡಬೇಕು. ಈ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ನಾವು ಚೆಕ್ ಮಾಡ್ಕೋಬೇಕು. ಫ್ರಂಟಿನ ಹೈಟು ಇದು ನೋಡಿ ಮಾರ್ಕಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ನೋಡಿ ಬ್ಯಾಕು, ಇದು ಫ್ರಂಟು. ಬ್ಯಾಕ್ ಟು ಬ್ಯಾಕ್ ಮಾರ್ಕ್ ಮಾಡಿದ ನಂತರ ನಾವು ಈ ರೀತಿ ಹೊಲಿಗೆ ಹಾಕ್ಬೇಕಕ್ಕ. ಈಗ ನಾವು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾಗ, ಈಗ ನಾವು ಅದಕ್ಕೆ 2ನೇ 3ನೇ ಹೊಲಿಗೆ ಹಾಕೋಕ್ಕಿಂತ ಮುಂಚೆ ಎಕ್ಸ್ಟ್ರಾ ಇರುತ್ತೆ ಬಟ್ಟೆ, ಅಂದರೆ ದಾರ ಹಾಕಿ ಹೊಲ್ದಿರ್ತೀವಲ್ವ, ಸೈಡಲ್ಲಿ ಇರಬೇಕಾದ್ರೆ ಈ ಹೊಲಿಗೆ ನಿಮಗೆ ಹೊಲಿಬೇಕಾದ್ರೆ ಒಂಥರ ಎಲ್ಕೊಂಡಂಗಿರುತ್ತೆ. ಅದಕ್ಕೆ ಕಟ್ ಮಾಡಿದ ನಂತರ ನೀವು ಎಕ್ಸ್ಟ್ರಾ ಹೊಲಿಗೆ ಹಾಕಬೇಕಾಗುತ್ತೆ. ಅವಾಗ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕೆಲವೊಬ್ಬರು ಏನು ಮಾಡ್ತೀರಾ, ಕಟ್ ಮಾಡೋದೇ ಇಲ್ಲ, ಅಂದರೆ ಲೈನಿಂಗ್ ಬ್ಲೌಸ್ಗೆ ಹಾಗೆ ಹೊಲಿಗೆ ಹಾಕ್ತೀರಾ. ಆವಾಗ ಒಂಥರ ರಿಂಕಲ್ ಕಾಣಿಸುತ್ತೆ ಒಳಗಡೆನೂ. ನೀವು ಹೊರಗಡೆ ನೋಡಿದ್ರೂ ಚೆನ್ನಾಗಿರ್ಬೇಕಕ್ಕ. ನಾವು ಹೊಲ್ದಿರೋವಂಥ ಬ್ಲೌಸು ಒಳಗಡೆ ತೆಗೆದು ನೋಡಿದ್ರೂ ಚೆನ್ನಾಗಿರಬೇಕು. ಅಂದರೆ ಆ ಫಿನಿಶಿಂಗು ಅಷ್ಟು ಚೆನ್ನಾಗಿರಬೇಕು ನಾವು ಮಾಡುವಂಥ ಕೆಲಸ. ಸೊ ಅದಕ್ಕೋಸ್ಕರ ಯಾವುದೇ ಕೆಲಸ ಮಾಡಿದರೂ ನಾವು ಪ್ರೀತಿಯಿಂದ ಮಾಡಬೇಕು. ಆವಾಗ ನಮಗೆ ಇನ್ನೂ ಎಕ್ಸ್ಟ್ರಾ ನಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಲ್ಲ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಲೈನಿಂಗ್ ಬ್ಲೌಸ್ ಯಾವ ರೀತಿ ಹೊಲಿಯೋದಂತೇಳಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡಿ ಅಕ್ಕ, ಈ ಕೆಳಗಡೆಯಿಂದ ಈ ಹೊಲಿಗೆ ಹಾಕಬೇಕು. ಮೊನ್ನೆ ಕೇಳಿದಾಗ ನನಗೆ ಅರ್ಥ ಆಗಿರಲಿಲ್ಲ. ಇದು ನೋಡಿ ಅಕ್ಕ, ಈಗ ವೇಸ್ಟಿಂದ ಚೆಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಈ ರೀತಿ ಒಂದು ಮಾಡ್ಕೊಳ್ಳಿ. ನಿಮ್ಗೆ ಒಂದು ದಾರಿ ಥರ ತೋರಿಸುತ್ತೆ, ಅಂದರೆ ಒಂದು ಲೈನ್ ತೋರಿಸುತ್ತೆ. ಆ ಲೈನ್ ಮೇಲೇ ಹೊಲಿಗೆ ಹಾಕೋ ಬರ್ಬೋದು ಈಸಿಯಾಗಿ. ಅಂದರೆ ಗೊತ್ತಿಲ್ಲದಿರೋರಿಗೋಸ್ಕರ, ಗೊತ್ತಿರೋಕ್ಕೆ ತೊಂದರೆ ಇಲ್ಲ. ಈಗ ನೋಡಿ ವೇಸ್ಟ್ ಹತ್ರ ಒಂದು ಮಾರ್ಕ್ ಮಾಡಿದ್ದೀವಿ. ಈ ಫ್ರಂಟ್ ತಗೊಂಡೋಗಿ ಈ ಜಾಗದಲ್ಲಿ ಇಟ್ಟಿದ್ದ ನಂತರ ರಫ್ ಮಾಡ್ಕೊಳ್ಳಿ. ಚೆನ್ನಾಗಿ ರಫ್ ಮಾಡಿದ ನಂತರ ಈಗ ನಾವು ಹೊಲಿಗೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿದೆಯಾ, ಇದರಲ್ಲಿ ಹೊಲಿಗೆ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ನೀವು ಹೊಲಿಗೆ ಸ್ಟಾರ್ಟ್ ಮಾಡಬೇಕು. ಸ್ಲೀವ್ ಲೂಸ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಈಗ ಒಂದು ಆಲ್ರೆಡಿ ಹೊಲ್ದಿದ್ದೀವಿ, ಸೇಮ್ ಅದೇ ಮೆಸರ್ಮೆಂಟಿಗೆ ನೀವು ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಈಗ ನಾವು ಅದೇ ಹೊಲಿಗೆ ಹಾಕಿದ್ದೀವಲ್ಲಕ್ಕ, ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾರೆ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ಇದ್ರೂ ಒಂದೇ ಲೆವೆಲ್ ಬರಲಿ ಅಂತೇಳಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಈಗ ಹೊಲಿಗೆ ಹಾಕೊಂಬರೋಣ. ಅಷ್ಟೇ ಅಕ್ಕ, ಬ್ಲೌಸ್ ನಾವು ಕಂಪ್ಲೀಟಾಗಿ ಹೊಲಿದು ತೋರಿಸಿದೆ ನಿಮಗೆ. ಇದರಲ್ಲಿ ಏನೇನಪ್ಪ ಪೆಂಡಿಂಗ್ ಇದೆ ಅಂತಲೇ ನೀವು ಕೇಳಿದರೆ, ಸೈಡಲ್ಲಿ ಓವರ್ಲಾಕ್ ಮಾಡಬೇಕು. ಮಾಡಿದ ನಂತರ ಹುಕ್ ಹಾಕಬೇಕು. ಹುಕ್ ಹಾಕಿದ ನಂತರ ನಾವು ಐರನ್ ಮಾಡಿ ಕಸ್ಟಮರ್ ಡೆಲಿವರಿ ಕೊಡ್ಬೋದು. ಈಗ ನಾವು ಕಟ್ ಮಾಡಿರೋವಂಥ ಬ್ಲೌಸು ಹೊಲ್ದಿದ ನಂತರ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಬೇಕಕ್ಕ. ಅವಾಗ ತಾನೇ ನಿಮಗೆ ಕಾನ್ಫಿಡೆನ್ಸ್ ಸಿಗೋದು. ಇಲ್ಲಿ ನೋಡಿ ಫ್ರಂಟ್ ಹೈಟು ಎಷ್ಟೊಂದು ಪರ್ಫೆಕ್ಟಾಗಿದೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಈಗ ನಾವು ಹೊಲ್ದಿರೋಂಥ ಬ್ಲೌಸು, ಅಳತೆ ಬ್ಲೌಸು ಎರಡೂ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಬೆಲ್ಟ್ ನೋಡಿ ಅಕ್ಕ, ಎಷ್ಟೊಂದು ಕರೆಕ್ಟಾಗಿದೆ ಅಂತೇಳಿ ಕಾಣಿಸ್ತಾ ಇದೆಯಾ. ಈ ಫ್ರಂಟ್ ಹೈಟು ಬೆಲ್ಟ್ ಮಾರ್ಕ್ ಮಾಡಿದ್ದೀವಿ ನೋಡಿ, ವೈಟ್ ಕಾಣಿಸ್ತಾ ಇದೆಯಾ ಈ ಜಾಗದಲ್ಲಿ. ಇದು ಫ್ರಂಟಿನ ಹೈಟು ಎಷ್ಟೊಂದು ಕರೆಕ್ಟಾಗಿದೆ ನೋಡಿ. ಫ್ರಂಟ್ ಹೈಟು ಅಂದರೆ 3/4 ಇಂಚು ಮಾತ್ರ ಎಕ್ಸ್ಟ್ರಾ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ ಅಕ್ಕ, ಈ ಸೊಂಟದ ಮೆಸರ್ಮೆಂಟು ಇಲ್ಲಿ ನೋಡಿ, ಆಲ್ರೆಡಿ
ಅಳತೆ ಜಾಕೆಟಲ್ಲಿ ಏನಿದೆಯೋ ಅಷ್ಟೇ ಒಳಗಡೆ ಹೊಲಿಗೆ ಹಾಕಿದ್ದೀನಿ. ಅದ ನಂತರ ಬ್ಯಾಕ್ ಚೆಕ್ ಮಾಡೋಣ. ಬ್ಯಾಕ್ ಟು ಬ್ಯಾಕ್ ನೋಡಿ ಎಷ್ಟೊಂದು ಕರೆಕ್ಟಾಗಿದೆ. ಬ್ಯಾಕ್ ನೋಡಿದ ನಂತರ ಫ್ರಂಟು. ಈಗ ನೋಡಿ ಯಾವುದೇ ಥರ ನಾವು ಎಳೆದು ತೋರಿಸೋದು ಅಥವಾ ಅಡ್ಜಸ್ಟ್ ಮಾಡೋದು ನಮ್ಗೆ ಅದು ಅಭ್ಯಾಸ ಇಲ್ಲ. ಸೊ ಪರ್ಫೆಕ್ಟಾಗಿದೆ ನೋಡಿ. ಅದ ನಂತರಕ್ಕೆ ನೆಕ್ಕು ಚೆಕ್ ಮಾಡ್ಕೋಬೇಕು. ಬರೀ ನಾವು ಸೊಂಟ ಮಾತ್ರ ಅಲ್ಲಕ್ಕ, ನೆಕ್ಕು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಹುಕ್ ಪಟ್ಟಿ ಅಲ್ಲವರ, ಇದು ಹುಕ್ಕಿರೋವಂಥ ಕಡೆ ಸ್ಟ್ರೈಟಾಗಿ ಇಟ್ಬಿಟ್ಟು ಇದು ನೋಡಿ ಅಲ್ಲಿ ಇಲ್ಲಿ ನೋಡಿ ಈ ಫ್ರಂಟಿಂದ ಈ ಶೋಲ್ಡ್ರ್ ಕಾಣಿಸ್ತಾ ಇದೆ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ದೀವಿ. ಈಗ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಜಾಯಿಂಟ್ ಶೋಲ್ಡ್ರ್ ಜಾಯಿಂಟು ಆಲ್ರೆಡಿ ಹೊಲ್ದಿರುವಂಥ ಶೋಲ್ಡ್ರ್ ಜಾಯಿಂಟು. ಈಗ ಬ್ಯಾಕು ಈಗ ನೋಡಿ ಅಲ್ಲಿ ಬ್ಯಾಕ್ ಶೋಲ್ಡ್ರು, ಬ್ಯಾಕ್ ನೆಕ್ ಕರೆಕ್ಟಾಗಿದೆ ಮತ್ತು ಫ್ರಂಟು ನಮಗೆ ಕರೆಕ್ಟಾಗಿದೆ. ಈಗ ನೋಡಿ ಈ ಫ್ರಂಟಿಂದ ಫ್ರಂಟು ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋದಿಲ್ಲಕ್ಕ. ಅದೇ ಥರ ಈ ಸೈಡ್ ಅಟ್ಯಾಚ್ ಮಾಡ್ಬೇಕಾರೆ ಕೆಲವೊಬ್ಬರು ಈ ಥರ ಹೆಚ್ಚು ಕಡಿಮೆ ಬರೋದೆಲ್ಲ ಬರುತ್ತೆ. ಇದರಲ್ಲಿ ನೋಡಿ ಯಾವುದಾದ್ರು ಹೆಚ್ಚು ಕಡಿಮೆ ಇದೆ ಅಂತಲೇ ಕರೆಕ್ಟಾಗಿರುತ್ತೆ. ಒಂದು ದಾರ ಅಷ್ಟು ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ, ಪರ್ಫೆಕ್ಟಾಗಿರುತ್ತೆ. ನಾವು ತೋರಿಸಿರುವಂಥ ಟಿಪ್ಸ್ನ ಫಾಲೋ ಮಾಡಿ